ಇವತ್ತು ನಾವು ಪ್ರಾರಂಭಿಸ್ತಾ ಇದ್ದೇವೆ. ಇದೀಗಲೇ ದೀಪ ಬೆಳಗಿಸಿ ಆಗಿದೆ. ಹಾಗೂ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಬಂದಂಥ ನಿಮ್ಮೆಲ್ಲರನ್ನು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ಇದೀಗ ನಮ್ಮ ಕ್ರಮ ಪ್ರಕಾರವಾಗಿ ಯಕ್ಷಗಾನ ತಾಳಮದ್ದಾಳೆ ಕಾರ್ಯಕ್ರಮ, ಆಮೇಲೆ ಯಕ್ಷಗಾನ ಬಯಲಾಟ ಬಪ್ಪನಾಡು ಕ್ಷೇತ್ರ ಮಹಾತ್ಮೆ ಎಂಬಂಥ ಕಥಾಭಾಗ ಬಯಲಾಟವಾಗಿ ಆಡಿ ತೋರಿಸಲಿಕ್ಕಿದ್ದಾರೆ. ಇದಕ್ಕಿಂತ ಮುಂಚೆ ಈಗ ನಾವು ಶ್ರೀ ದೇವಿ ಮಹಾತ್ಮೆಯ ಪ್ರಸಂಗದಲ್ಲಿ ಕೊನೆಯದಾಗಿ ಬರುವಂಥ ಶಾಂಭವಿ ವಿಜಯ ಎಂಬಂಥ ಕಥಾಭಾಗವನ್ನು ನಾವು ಆರಿಸಿದವರಿದ್ದೇವೆ. ಈ ಕಥಾಭಾಗದಲ್ಲಿ ಮೊದಲಾಗಿ ನಾನು ಯಾರೆಲ್ಲ ಭಾಗವಹಿಸ್ತಾರೆ ಎಂಬುದನ್ನು ನಾನು ಹೇಳ್ತಾ ಇದ್ದೇನೆ. ಮೊದಲು ಶ್ರೀ ಭಾಗವತರಾಗಿ ಶ್ರೀ ಅಶೋಕ್ ಬೋಳೂರ್ ಹಾಗೂ ಶ್ರೀಮತಿ ಶೋಭಾ ಐತಾಳ್ ಹಾಗೂ ವಿಘ್ನೇಶ್ ಶೆಟ್ಟಿ. ಹಾಗೆಯೇ ಚಂಡೆ ಮದ್ದಳೆಯಲ್ಲಿ ಶ್ರೀ ಶಿವಪ್ರಸಾದ್ ಪ್ರಭು, ಶ್ರೀ ಸಂಜಯ್ ಕುಮಾರ್ ಹಾಗೂ ಶ್ರೀ ವತ್ಸ, ಶ್ರೀ ರವಿಕಿರಣ್ ಕಾವೂರ್, ಶ್ರೀ ಪ್ರಿಯತಮ್ ಭಟ್ ಹಾಗೂ ಶ್ರೀಕೃಷ್ಣ ಇವರುಗಳು ಚಂಡೆ ಮದ್ದಳೆಯಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ಹಾಗೆಯೇ ಅರ್ಥಧಾರಿಗಳಾಗಿ ಚಂದ್ರಮುಂಡರಾಗಿ ಶ್ರೀ ಗೋಪಾಲಕೃಷ್ಣ ಅನಂತಾಡಿ ಹಾಗೂ ಶ್ರೀ ರಮೇಶ್ ಆಚಾರ್ ಇವರುಗಳು. ಹಾಗೆಯೇ ಶುಂಭನಾಗಿ ಸುದರ್ಶನ್ ದಂಬೆಲ್, ಶ್ರೀದೇವಿಯಾಗಿ ಉಲ್ಲಾಸ್ ಪಡ್ಪು ಹಾಗೂ ರವಿಕುಮಾರ್ ಭಟ್ ಇವರುಗಳು ಭಾಗವಹಿಸಲಿಕ್ಕಿದ್ದಾರೆ. ಹಾಗೆಯೇ ರಕ್ತಬೀಜನಾಗಿ ದೇವದಾಸ್ ಅರ್ಕುಳ, ಹಾಗೆ ಧೂಮ್ರಾಕ್ಷನಾಗಿ ಶ್ರೀ ಹರಿಶ್ಚಂದ್ರ ನಾಯ್ಗ, ಹಾಗೆಯೇ ಇನ್ನೊಂದು ಪಾತ್ರ ನಿಶುಂಭನಾಗಿ ಪ್ರಭಾಕರ್ ಕಾಮತ್ ಇವರುಗಳು ಭಾಗವಹಿಸಲಿಕ್ಕಿದ್ದಾರೆ. ಇದೀಗ ನಮ್ಮ ಈ ಯಕ್ಷಗಾನ ಕಾರ್ಯಕ್ರಮ ಪ್ರಾರಂಭವಾಗಲಿಕ್ಕಿದೆ. ತಾವೆಲ್ಲರೂ ಆಲಿಸಿ ಆಮೇಲೆ ಯಕ್ಷಗಾನ ಕಾರ್ಯಕ್ರಮವನ್ನು ಬಯಲಾಟ ಕಾರ್ಯಕ್ರಮವನ್ನು ನೋಡಿ ಹೋಗಬೇಕು. ಸುಗ್ರೀವನಾಗಿ ಶ್ರೀ ಶಿವಾನಂದ ಪೆರ್ಲಗುರಿ ಇವರುಗಳು ಭಾಗವಹಿಸಲಿಕ್ಕಿದ್ದಾರೆ. ಇದೀಗ ನಮ್ಮ ಕಾರ್ಯಕ್ರಮ ಪ್ರಾರಂಭಿಸ್ತಾ ಇದ್ದೇವೆ. ಇದೀಗ ಪ್ರಾರಂಭಿಸುವುದಕ್ಕೆ ನಿಮ್ಮೆಲ್ಲರ ಅನುಮತಿಯನ್ನು ಯಾಚಿಸ್ತಾ ಇದ್ದೇನೆ. ಅಂಬುರುಹದಳನೇತ್ರಿ
ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೋಳು ಭಕ್ತಿಯೋಳ್ ಅಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಭಕ್ತಿಯೋಳ್ ಅಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬುನಿಧಿಯಾತ್ಮಜಿಗೆ ಕೈ ಮುಗಿದ ಪೂಜಾಸನವಾಣಿಯರ ಪಾರಾಮುಜಗೆ ಕೊಡಮಡುತ್ತ ವರ್ಣಿಬೆ ನೀ ಕಥಾಮೃತವ ಧೈರ್ಯವ ತಿಳುಗಿ ಬಳಿಕ ಶಕ್ತಿ ರೂಪಿಣಿ ಕಳರ ಬಳಿಗೈದುತ್ತ ಗೆಲುವಡ ಸಾಧ್ಯವೆಂದೆನುತ ತಿಳಿದಳ ಕ್ಷಣದೊಳಗೆ ಮೋಹದ ಬಲೆಗೆ ಸಿಲುಕಿಸಿ ತಿಳಿದಳ ಕ್ಷಣದೊಳಗೆ ಮೋಹದ ಬಲೆಗೆ ಸಿಲುಕಿಸಿ ಧನುಜರೆಲ್ಲರ ಕೊಲುವ ಕಾರ್ಯವು ಸುಲಭವೆನುತ್ತಲೇ ತನ್ನ ಮನದೊಳಗೆ ತನ್ನ ಮನದೊಳಗಿಯೇ ಎಂದು ಯೋಚಿಸಿ ಮಹಾಮಾಯೆ ಸುಂದರಗವ ತಡೆದು ಕೌಶಿಕೆಯಾಗಿ ಸುಂದರಗವ ತಡೆದು ಕೌಶಿಕೆಯಾಗಿ ನ್ಯೂದಳು ಮೆರೆವ ಕದ ಭವನದೊಳದು ಸುಂದರಗವ ತಡೆದು ಕೌಶಿಕೆಯಾಗಿ ನ್ಯೂದಳು ಮೆರೆವ ಕದ ಭವನದೊಳದು ಎಂದು ಯೋಚಿಸಿ ಮಹಾಮಾಯೆ ದೈತ್ಯವಿರುದ್ಧವ ಮೋಹಿಸಿ ತರಿಯೇ
ನಾನಾಡಿದೆ. ತುಹಿನಗಿರಿಯ ಒಳಗೆ ನಿಂತು ನೋಡುವುದೆನ್ನ ಲೀಲೆಯ. ಅಳುತ್ತಿದ್ದ ಸುಮನಸರು ಸಂತೋಷ ಮಾನಸರಾಗಿದ್ದಾರೆ. ಸಂಕಲ್ಪ ಮಾತ್ರದಿಂದಲೇ ದುರುಳರಾಗಿ ಮೆರೆಯುತ್ತಿರುವ ಶುಂಭ ನಿಶುಂಭರ ಶಿರವರಿಯುವುದು ಖಂಡಿತ ಕಷ್ಟಕರವಾದ ಕೆಲಸವಲ್ಲ ನನಗೆ. ಹಾಗೆಂದು ನೇರವಾಗಿ ಶೋಣಿತಾಪುರವನ್ನು ಸೇರಿ ದೈತ್ಯರ ಹನನವೆಸಗಿದರೆ ಖಂಡಿತ ಅದು ಸಾಧುವಾಗುವುದಕ್ಕಿಲ್ಲ. ವಿಧಿಯ ವರಬಲದಿಂದ ಕೊಬ್ಬಿದವರು ಶುಂಭ ನಿಶುಂಭರು. ವಿಧಿಯ ವರವನ್ನು ನಾನೇ ಮೀರಿ ನಿಂತೆ ಅಂತಾದರೆ ಅಮ್ಮ ಅಂತ ನನ್ನನ್ನು ಕರೆಯುವ ಬ್ರಹ್ಮನ ವರಕ್ಕೇನು ಅರ್ಥ ಉಳಿದೀತು ಹೇಳಿ. ಹಾಗಾಗಿ ದುರುಳರ ಶಿರವ ತರಿಯುವ ರೀತಿಯು ನೀತಿಯಾಗಿಯೇ ಪ್ರಪಂಚಕ್ಕೆ ಕಾಣಿಸಿಕೊಡಬೇಕು. ದುಷ್ಟರಾಗಿ ಅಟ್ಟಹಾಸವನ್ನು ಮಾಡುವ ಮೊದಲು ಶುಂಭ ನಿಶುಂಭರಿಗೆ ಜಗದಂಬಿಕೆ ತೋರಿದಂತಹ ಪಾಠ ಏನು ಮಗದೊಬ್ಬರಿಗೂ ಅದರ್ಥ ಆಗಬೇಕು. ಹಾಗಾಗಿಯೇ ಅಭಯವನ್ನಿತ್ತ ಬಳಿಕ ನಾನು ಆಲೋಚಿಸಿದೆ. ಹೌದಲ್ಲ, ಸಾಮಾನ್ಯರು ಕೇಳುವಂತಹ ವರಗಳನ್ನು ಕೇಳಿದವನಲ್ಲ ಶುಂಭ. ಅವನೇ ಆಡಿದ್ದುಂಟಲ್ಲ, ಅಯೋನಿಜೆಯಿಂದ ಮಾತ್ರ ಅವನಿಗೆ ಮರಣವೊಂದೊದಗಿ ಬರುತ್ತದೆ. ಹಾಗಾದರೆ ಅಯೋನಿಜೆಯಾಗಿ ನಾನವನನ್ನು ವಧಿಸುವುದು ಕಷ್ಟಕರವಲ್ಲ. ಆದರೆ ಅವನೇ ಅದರ ಜೊತೆಯಲ್ಲಿ ಇನ್ನೊಂದು ಮಾತನ್ನು ಕೇಳಿದನಂತೆ. ಕೋಶ ಸಮುಚ್ಚಯದಿಂದ ಉದಿಸಿ ಬಂದರೆ ಮಾತ್ರ ನನಗೆ ಮರಣ ಬರಬೇಕು. ಕೋಶ ಸಮುಚ್ಚಯದಿಂದ ಉದಿಸಿ ಬಂದವಳು ಅಯೋನಿಜೆಯಾಗಿರುವುದಕ್ಕಿಲ್ಲ, ಮರಣವೆಂದು ನನಗೆ ಒದಗಿ ಬರಲಾರದು ಅನ್ನುವ ಆಲೋಚನೆ ಶುಂಭನದ್ದು. ಆದರೆ ಏನು ಮಾಡೋಣ ಹೇಳಿ, ವರವನ್ನು ಕೇಳುವಂತಹ ದಾನವರ ಆಲೋಚಿಸುವುದು ತಮ್ಮ ಆಲೋಚನೆಯ ಮಿತಿಯಲ್ಲಿ ವರವನ್ನು ಪಡೆದೆ ಅನ್ನುವ ಹಾಗೆ. ಸತ್ಯ ಹಾಗಿಲ್ಲ. ವರವನ್ನೀಯುವಂತಹ ದೇವರುಗಳೇ ಕೇಳುವವನ ಮಿತಿಯೇನು ಆಲೋಚಿಸಿ ವರವನ್ನೀಯುತ್ತಾನೆ. ನನ್ನ ಮಗನಾಗಿರುವಂತಹ ವಿಧಿಯಿತ್ತಂತಹ ವರ ಸುಳ್ಳಾಗ ಕೂಡದು. ಹಾಗೆಂದ ಮಾತ್ರಕ್ಕೆ ಅಧರ್ಮವೇ ತಾಂಡವವಾಡುತ್ತಾ ಶುಂಭ ನಿಶುಂಭರೋ ಚಂಡಮುಂಡರೋ ಈ ಪ್ರಪಂಚದಲ್ಲಿ ಉಳಿಯಕೂಡದು. ಎರಡನ್ನೂ ಸಾಧಿಸುವುದು ಹೇಗೆ? ಅಯೋನಿಜೆಯಾಗಿ ನಾನವನ ಬಳಿಗೆ ತೆರಳ ಹೊರಟರೆ ಕೋಶ ಸಂಭವೆಯಾಗಿ ನಾ ಕಾಣಿಸಿಕೊಳ್ಳುವುದಕ್ಕಿಲ್ಲ. ಏನು ಮಾಡೋಣ ಅಂತ ಯೋಚಿಸುತ್ತಿರುವ ವೇಳೆಯಲ್ಲೇ ಶಿವ ಸತಿಯೇ ಆಗಸದಿಂದ ಇಳಿದು ಗಂಗಾ ನದಿಯಲ್ಲಿ ಮಿಂದು ಶುಚಿರ್ಭೂತಳಾಗುವುದಕ್ಕೆ ಸನ್ನದ್ಧಳಾಗಿದ್ದಾಳೆ. ಆ ಕ್ಷಣವೇ ಆಲೋಚಿಸಿದೆ, ಶಿವ ಶಕ್ತಿಯ ಜೊತೆಯಲ್ಲಿ ನಾನೊಮ್ಮೆ ಸೇರಿಕೊಂಡೆ. ಆ ಶಿವ ಸತಿಯ ಕೋಶದಲ್ಲಿ ನಾ ಸೇರಿಕೊಂಡು ಹೊರಬಂದ ಕ್ಷಣವೇ ನೋಡಿದವರೆಲ್ಲ ಶಿವ ಸತಿ ಕಾಳಿಯಾಗಿ ಕಪ್ಪಾಗಿ ಗೋಚರಿಸುತ್ತಾಳೆ ಅಂತ ಆಡಿದಳಲ್ಲ. ಹೌದು, ಕೋಶ ಸಂಭವೆಯಾಗಿಯೇ ಕೋಶ ಸಮುಚ್ಚಯದಿಂದ ಹೊರಬಂದ ಕಾರಣವೇ ಪ್ರಪಂಚ ನನ್ನನ್ನು ಕೌಶಿಕೆ ಹೀಗೆ ಗುರುತಿಸುವುದಕ್ಕಾರಂಭಿಸಿತು. ಶುಂಭ ನಿಶುಂಭರಿಗೂ ಅರ್ಥವಾಗಬಲ್ಲಂತಹ ಹೆಸರೇ ಹಾಗೆ. ಕೌಶಿಕೆ ಅರ್ಥಾತ್ ಕೋಶ ಸಮುಚ್ಚಯದಿಂದ ಬಂದವಳು. ಅಯೋನಿಜೆಯಾಗಿ ಕೌಶಿಕ ನಾಮಾಂಕಿತಳಾಗಿಯೇ ನಾನು ಶುಂಭ ನಿಶುಂಭರಿಗೆ ಕಾಣಿಸಲ್ಪಡಬೇಕು. ಹಾಗೆಂದು ನೇರವಾಗಿ ನಾ ಶೋಣಿತಾಪುರದತ್ತ ಸಾಗಲೆ. ಆಹಾ, ಖಂಡಿತ ಹಾಗಾಗಬಾರದು. ಕಳರೇ ನನ್ನನ್ನು ಹುಡುಕುತ್ತಾ ಈ ಕಡೆಗೆ ಬರಬೇಕು, ಕಳರನ್ನೇ ನಾನಿರುವಲ್ಲಿಗೆ ಸೆಳೆಯಬೇಕು. ಹಾಗಾಗಿಯೇ ಸುಂದರಾಂಗದ ಈ ರೂಪವೇ ಕಳರನ್ನು ಮೋಹಿಸುವುದಕ್ಕೆ ಸುಲಭವಾದದ್ದು. ಕಳರು ನನ್ನಿಂದ ಮೋಹಿಸಲ್ಪಡುವುದಕ್ಕೆ ಸಾಧ್ಯವಾಗುತ್ತದೆ. ಹೀಗೆ ನಾನು ಆಲೋಚಿಸಿದೆ. ಕೌಶಿಕೆ ನಾಮಾಂಕಿತಳಾಗಿ ಶುಂಭ ನಿಶುಂಭರ ಪಾಳಯದಲ್ಲಿರುವಂತಹ ಚಂಡಮುಂಡರಿಗೆ ಗೋಚರಿಸಬೇಕು ಅಂತಾದರೆ ಹೌದಲ್ಲ, ಅಲ್ಪ ಕಾಲದಲ್ಲಿ ಅವರನ್ನು ವಧಿಸಿಕೊಡುತ್ತೇನೆ ಅಂತ ನಾನು ಆಡಿದವಳು. ಆದರೆ ಕಾಲದ ಮಿತಿಯನ್ನು ಸುರರಿಗೆ ನಾನು ಅರುಹಿದ್ದಿಲ್ಲ. ಮಿತಿಯಷ್ಟು ಅಂತ ನಿರ್ಧರಿಸಬೇಕಾದವರು ದುರುಳರೇ ಹೌದಲ್ಲ. ಅವರ ಕಣ್ಣಿಗೆ ನಾ ಕಂಡ ಬಳಿಕ ನನ್ನಲ್ಲೇನನ್ನವರು ಕಾಣುತ್ತಾರೆ, ಅದರ ಮೇಲೆಯೇ ಅವರಿಗೆ ವರವೋ ಶಾಪವೋ ಅವರು ನಿರ್ಧರಿಸಿಕೊಳ್ಳಬೇಕಾಗುತ್ತದೆ. ಹಾಗಾಗಿ ಸುಂದರಾಂಗವನ್ನು ತಳೆದಿದ್ದೇನೆ.
ಇರುವುದಕ್ಕೆ ಈ ಕಾನನವೇ ಸರಿ ಅಂತ ನಾನು ಆಲೋಚಿಸಿದರೆ ಪ್ರಪಂಚದ ಕಣ್ಣಿಗೆ ನಾ ಕಾಣಿಸಿಕೊಳ್ಳಬೇಕಾದದ್ದು ಹೇಗೆ ಅಂತಲೂ ಆಲೋಚಿಸಬೇಕಲ್ಲ. ಸೂರ್ಯ ಚಂದ್ರರ ಗತಿಗೆ ಮಿತಿಯನ್ನು ಹೇರಿದವರು ನಾನು ಅಂತ ಅಟ್ಟಹಾಸ ಇದೆ ಶುಂಭನಲ್ಲಿ. ಅಂತಹ ಶುಂಭನಿಗೂ ಆ ದಿನಕರನ ಮೂಲ ಯಾವುದು ಅನ್ನುವುದನ್ನು ನಾ ತೋರಿಸಬೇಕು. ಹಾಗಾಗಿ ದಿನಕರ ಕೋಟಿ ತೇಜದಲ್ಲಿ ನಾನು ದಿನಕರ ಕೋಟಿ ತೇಜದಲ್ಲಿ ದಿನಕರ ಕೋಟಿ ತೇಜದಲ್ಲಿ ದಿವ್ಯ ತನುಕಾಂತಿ ವಿರುತ ಮುದದಲ್ಲಿ ದಿವ್ಯ ತನುಕಾಂತಿ ವಿರುತ ಮುದದಲ್ಲಿ ಮನವ ಮೋಗಿಸುವ ಗಾಯನವ ಪಾಡುತ್ತಲೇ ಮನವ ಮೋಗಿಸುವ ಗಾಯನವ ಪಾಡುತ್ತಲೇ ಧನುಜರ ಬರವಾದ ನೀಕ್ಷಿಸಿವ ಗಿಲದಿ ಮನವ ಮೋಗಿಸುವ ಗಾಯನವ ಪಾಡುತ್ತಲೇ ಧನುಜರ ದಿನಕರ ಕೋಟಿ ತೇಜದಲ್ಲಿ ದಿವ್ಯ ತನುಕಾಂತಿ ಬೀರುತ ಮುದದಲ್ಲಿ ದುಷ್ಟನಾಗಿ ಅಟ್ಟಹಾಸದಿಂದ ಮೆರೆಯತೊಡಗಿದ್ದಾರೆ ಶುಂಭನಿಶುಂಭರು. ಸುರರನ್ನು ಗೆದ್ದವರು ನಾವು ಅನ್ನುವ ಹಮ್ಮಿನಲ್ಲಿರುವ ಅವರು ಸೂರ್ಯನ ಗತಿಗೆ ಮಿತಿಯನ್ನು ಹೇರಿದವರು ಅಂತ ನಾ ಕೇಳಿದೆ. ಹಾಗಾದರೆ ಆದಿತ್ಯನ ಪ್ರಕಾಶ ಆರಂಭವಾದುದು ಎಲ್ಲಿಂದ ಅದನ್ನವರಿಗೆ ಅರ್ಥ ಮಾಡಿಸಬೇಕು. ಕಾಂತಾರದ ಆಂತರ್ಯದಲ್ಲಿ ನಾನಿರುವ ವೇಳೆಯಲ್ಲಿ ಕದಂಬ ಕಾನನದಲ್ಲಿ ಬೆಳಕೊಂದು ಮೂಡಬೇಕು. ಹಾಗೆಂದು ಸೂರ್ಯ ರಶ್ಮಿಯೇ ಈ ಕಾಂತಾರದಲ್ಲಿ ಕಾಣಿಸಿಕೊಳ್ಳುವುದಕ್ಕಿಲ್ಲ. ಈ ಕದಂಬ ಕಾನನದಲ್ಲಿ ಕೋಟಿ ಸೂರ್ಯ ತೇಜಸ್ಸಿನಿಂದ ನಾನೇ ಕಂಗೊಳಿಸುತ್ತೇನೆ. ಆ ಪ್ರಕಾಶವೇ ದುರುಳರನ್ನು ಈ ಹೊತ್ತಿನಲ್ಲಿ ಇಲ್ಲಿಗೆ ಆಕರ್ಷಿಸುವಂತಿರಬೇಕು. ಮೋಹದ ಬಲೆಯನ್ನು ನಾ ಬೀಸಬೇಕು ಅಂತಾದರೆ ತನುವಿನಿಂದ ಹೊರಹೊಮ್ಮುವ ಪ್ರಕಾಶವೊಂದೇ ಸಾಲದಲ್ಲ, ಆಘ್ರಾಣಿಸುವುದಕ್ಕೆ ತನು ಗಂಧದ ಪರಿಮಳವೊಂದನ್ನು ನಾ ಚೆಲ್ಲಿದವಳಿದ್ದೇನೆ. ಆ ಪರಿಮಳದ ಮೂಲವನ್ನೇ ಅರಸುತ್ತಾ ಇಲ್ಲಿಗೆ ಬಂದರು ಅಂತಾದರೆ ಪ್ರಭೆಯಿಂದ ಕಾಂತಿಯಿಂದ ನಾನು ಕಂಗೊಳಿಸಬೇಕು. ನನ್ನನ್ನು ನೋಡುತ್ತಾ ಮೋಹಪರವಶರಾಗುತ್ತಾರೆ ಅಂತಾದರೆ ದುರ್ಬಲರಿಗೆ ಅಂತ್ಯವಲ್ಲಿಗೆ ಸಮೀಪಿಸುತ್ತದೆ ಅಂತಲೇ ಅರ್ಥ. ಅಖಂಡ ಬ್ರಹ್ಮಚರ್ಯವನ್ನು ಅನವರತ ಪಾಲಿಸುತ್ತಾ ಬಂದವರಿವರು. ಹಾಗೆ ನೋಡಿದರೆ ಹೆಣ್ಣೊಬ್ಬಳನ್ನು ಕಾಣಬೇಕಾದ ರೀತಿ ಏನು ಅಂತ ಇಲ್ಲಿಯವರೆಗೆ ಪ್ರಪಂಚಕ್ಕೆ ದುರುಳರಾದರೂ ಅವರು ತೋರಿಕೊಟ್ಟವರಿದ್ದಾರೆ. ಏರು ಯೌವನದ ಕಾಲದಲ್ಲೂ ಕಾಂತಾರದ ಆಂತರ್ಯವನ್ನು ಹೇರಿ ತಪಶ್ಚರ್ಯೆಯನ್ನಾಚರಿಸಿದ ಶುಂಭ ಇಂದಿನವರೆಗೆ ಹೆಣ್ಣೊಬ್ಬಳ ಮೋಹದ ಬಲೆಗೆ ಸಿಲುಕಿದವನಲ್ಲ ನಾ ಬಲ್ಲೆ. ಅವನನ್ನೇ ಆಕರ್ಷಿಸುವ ರೀತಿಯಲ್ಲಿ ತನು ಗಂಧವನ್ನು ಹೊರಗೆ ಚೆಲ್ಲಿದ್ದೇನೆ. ದಿನಕರ ಕೋಟಿ ತೇಜದಲ್ಲಿ ಮೆರೆಯಲಾರಂಭಿಸಿದ್ದೇನೆ. ಕಾನನದಲ್ಲೇ ನಾನಿರಬೇಕು. ಕಾನನದಲ್ಲಿ ಸುತ್ತಾಡುತ್ತಾ ಬರುವ ದುರುಳರಿಗೆ ನಾ ಕಾಣಿಸಲ್ಪಡಬೇಕು. ಹಾಗಾಗಿ ಇಲ್ಲಿಯೇ ನೆಲೆ ನಿಲ್ಲುವ ಆಲೋಚನೆಯನ್ನು ಮಾಡಿದೆ.
ಮುಂದೇನು ಅಂತ ನೋಡುತ್ತಿರುವಂತಹ ಸುರರೆಲ್ಲರೂ ನನ್ನ ಲೀಲೆಯನ್ನು ಕಾಣುವುದಕ್ಕೆ ಸನ್ನದ್ಧರಾಗಿದ್ದಾರೆ. ಇಲ್ಲೇ ಇರುವ ವೇಳೆಯಲ್ಲಿ ನಾನಿರುವುದೆಲ್ಲಿ, ಕುಳಿತುಕೊಳ್ಳುವುದೆಲ್ಲಿ ಅಂತ ಆಲೋಚಿಸುವ ವೇಳೆಯಲ್ಲಿ ಆಗಸದಿಂದ ಇಳಿದು ಬರುತ್ತಿರುವಂತಹ ಉಯ್ಯಾಲೆ ಕಾಣುತ್ತಿದ್ದೇನಲ್ಲ. ಹೇಗಿದೆ ರಾಜಿಸಲು ಕನಕಾದುಯ್ಯಾಲೆ ರಾಜಿಸಲು ಸುರಜನನಿ ತಾನದು ಮೋದದೋಳು ಸುರಜನನಿ ತಾನದು ಮೋದದೋಳು ಮೋದದೋಳು ಕನಕದುಯ್ಯಾಲೆ ರಾಜಿಸಲು ಸುರಜನನಿ ತಾನದು ಮೋದದೋಳು ಅನಿಮಿಷಾದಿಗಳೆಲ್ಲ ಜಯ ಜಯ ವೆನುತಲೇ ಅನಿಮಿಷಾದಿಗಳೆಲ್ಲ ಜಯ ಜಯ ವೆನುತಲೇ ವನದೊಳು ಯಾಲೆಯಾಡಿದನು ಸದ ಸದ್ಯುದ ವನದೊಳು ಯಾಲೆ ಆಡಿದಳು ಸದ ಸದ್ಯುದ ಸದ ಸದ್ಯುದ ಅನಿಮಿಷಾದಿಗಳೆಲ್ಲ ಜಯ ಜಯ ವೆನುತಲೇ ವನದೊಳು ಯಾಲೆಯಾಡಿದಳು ಸದ ಸದ್ಯುದ ಕನಕಾದುಯ್ಯಾಲೆ ಮೆರೆಯಲು ಸುರ ಜನನಿ ತಾನದು ಮೋದದೋಳು ಸುರ ಜನನಿ ತಾನದು ಮೋದದೋಳು ಕುಳಿತುಕೊಳ್ಳುವುದಕ್ಕೆ ಕನಕದುಯ್ಯಾಲೆಯೊಂದು ಆಗಸದಿಂದ ಇಳಿದು ಬಂದಿದೆ. ಪ್ರಕೃತಿಯಲ್ಲಿ ಪ್ರತಿಯೊಂದಕ್ಕೂ ಮೂಲ ಹುಡುಕುವುದಕ್ಕೆ ಹೊರಡುವ ದುರುಳರಿಗೆ ಮೂಲ ಪ್ರಕೃತಿ ನಾನು ಅನ್ನುವುದನ್ನು ತೋರಿಸುವುದಕ್ಕಾಗಿಯೇ ಮೂಲವಿಲ್ಲದ ಉಯ್ಯಾಲೆಯಲ್ಲಿ ಆಸೀನಳಾಗಿದ್ದೇನೆ ನಾನು. ನನ್ನಷ್ಟಕ್ಕೆ ನಾನು ಹಾಡುತ್ತಾ ಹಾಡುತ್ತಾ ಉಯ್ಯಾಲೆಯನ್ನು ತೂಗ ಹೊರಟರೆ ಮರೆಯಾಗಿ ನಿಂತಿರುವ ಅನಿಮಿಷರೆಲ್ಲರೂ ಜನನಿಗೆ ಜಯವಾಗಲಿ ಅನ್ನುವ ಉದ್ಗಾರ ಮನಸ್ಸಿಗೆ ಆನಂದವನ್ನು ನೀಡುತ್ತಾ ಇದೆ. ಸ್ವರದಿಂದ ಹಿಡಿದು ಹಾಡಲು ನಾ ಹೊರಟರೆ ಸ್ವರದ ಮೂಲವನ್ನರಸುತ್ತಾ ದುರುಳರಿಲ್ಲಿಗೆ ಬರುತ್ತಾರೆ ಅನ್ನುವುದು ನಾನು ಚೆನ್ನಾಗಿ ಬಲ್ಲವಳೇ ಹೌದಲ್ಲ. ಕನಕದುಯ್ಯಾಲೆ ಸಿದ್ಧವಾಗಿದೆ. ಉಯ್ಯಾಲೆಯಲ್ಲಿ ಕುಳಿತಾಕ್ಷಣ ತನು ಗಂಧ ಜೊತೆಯಲ್ಲಿ ಸೂರ್ಯಕೋಟಿ ಪ್ರಭೆ, ಇದರೊಂದಿಗೆ ನನ್ನ ಸ್ವರ, ಇವುಗಳೆಲ್ಲವೂ ದುರುಳರಿಗೆ ಅರ್ಥವಾಗುತ್ತದೆ. ಅರ್ಥವಾದಷ್ಟು ಅವರದರ ಮೂಲವನ್ನರಸ ಹೊರಡುತ್ತಾರೆ. ಉಯ್ಯಾಲೆಯಲ್ಲಿ ತೂಗುತ್ತಿರುವವಳು ತಾಯಿ ಎನ್ನುವುದನ್ನು ಅರ್ಥೈಸಿಕೊಂಡಿರುವ ಸುಮನಸರಿಗೆ ನಾ ತಾಯಿಯಾಗಿ ಗೋಚರಿಸುತ್ತೇನೆ, ಆಶೀರ್ವದಿಸುತ್ತೇನೆ. ಉಯ್ಯಾಲೆಯಲ್ಲಿರುವವಳು ಕೇವಲ ಹೆಣ್ಣು, ಹೆಣ್ಣಾಗಿಯೇ ಅವಳನ್ನು ಕಾಣುವಂತಹ ಧೂರ್ತರಿಗೆ
ಮೋಹದ ಬಲೆಯಲ್ಲಿ ಸಿಲುಕಿಸುವುದಕ್ಕೂ ನನಗೆ ಸುಲಭವಾಗುತ್ತದೆ. ಹಾಗಾಗಿಯೇ ಮೂಲವಿಲ್ಲದ ಸ್ವರ್ಣದುಯ್ಯಾಲೆಯಲ್ಲಿ ತೂಗುತ್ತಾ ಹಾಡನ್ನು ಹಾಡುತ್ತಾ ಕಾನನದ ಆಂತರ್ಯದಲ್ಲಿ ಕೋಟಿ ಸೂರ್ಯನ ಪ್ರಭೆಯಿಂದ ಕಂಗೊಳಿಸುತ್ತಾ ನನ್ನಷ್ಟಕ್ಕೆ ನಾನಾಗಿರುತ್ತೇನೆ. ಪೃಥ್ವಿಯೆಲ್ಲವ ಸಂಚರಿಸಿ ಶೋಧಿಸುವೆನೆಂದೆನು. ಕ್ರೋಧಾದೇವಿಗೆ ಮಕ್ಕಳಾಗಿ ಹುಟ್ಟಿದವರು ನಾವು. ಹೌದೇ ಹೌದು. ಕ್ರೋಧ ದೇವಿಯೂ ಅವಳು ಹೌದು. ಕ್ರೋಧ ವಶಾದೇವಿಯೂ ಅವಳೇ ಹೌದು. ಹಾಗಾಗಿ ಅವಳೊಳಗಿರುವಂತಹ ಕ್ರೋಧವೇ ಈ ಹೊತ್ತು ಅಣ್ಣ ತಮ್ಮಂದಿರಾದಂತಹ ನಾವು ಚಂಡಮುಂಡರಾಗಿ ಕ್ರೋಧದ ಬೆಂಕಿಯ ಉಂಡೆಯೋ ಎಂಬ ಹಾಗೆ ಹುಟ್ಟಿ ಬಂದವರು. ಹೌದು ತಮ್ಮ ಅಣ್ಣ. ರಾಕ್ಷಸ ಕುಲದಲ್ಲಿ ನಾವು ಏನು, ನಮ್ಮ ಯೋಗ್ಯತೆ ಏನು ಎನ್ನುವುದನ್ನು ಲೋಕವೆಲ್ಲವೂ ಕೊಂಡಾಡುವ ಹಾಗೆ ಹೌದು. ಲೋಕದಲ್ಲಿಯೂ ನಮ್ಮ ಹೆಸರನ್ನು ಕೇಳಿದರೆ ತರಗುಟ್ಟಿ ನಡುಗುವ ಹಾಗಾಗಬೇಕು ಹೌದು ಎಂಬ ಉದ್ದೇಶವನ್ನುಳ್ಳವರಾಗಿ ನಾವು ಹೊರಟು ನಿಂತಹ ಕಾಲದಲ್ಲಿ ದೇಹಬಲ, ನಿಮ್ಮಲ್ಲಿರುವಂತಹ ಕ್ರೋಧ, ನಿಮ್ಮಲ್ಲಿರುವಂತಹ ಧೈರ್ಯ, ಎದೆಗಾರಿಕೆ ಇಷ್ಟೇ ಇದ್ದರೆ ಸಾಲದು. ಹೌದು. ದೈವದ ಅನುಗ್ರಹವೂ ಬೇಕು ಎಂಬ ಹಾಗೆ ನಮ್ಮ ಹಿರಿಯರು ನಮಗೆ ಉಪದೇಶವನ್ನಿತ್ತದ್ದು. ಆದ ಕಾರಣವೇ ವಿಧಿಯನ್ನು ನಾವು ತಪಶ್ಚೀಕರಿಸಿ ಅವನನ್ನು ಮೆಚ್ಚಿಸಿ, ಅವನು ಮೆಚ್ಚಿ ಒಲಿದದ್ದು ನಮ್ಮ ತಪಸ್ಸಿನ ಬಲಕ್ಕೆ. ಚಂಡಮುಂಡರೆಂಬ ಈ ಈರ್ವರು ತಮ್ಮಂದಿರಿಗಲ್ಲ. ಹಾಗಾಗಿ ಯಾವ ತಪಸ್ಸಿನ ಬಲವಿದೆಯೋ, ತಪಸ್ಸಿನಿಂದ ಆ ದೇವನನ್ನು ನಾವು ಒಲಿಸಿಕೊಂಡಂತಹ ಕ್ರಮವಿದೆಯೋ, ಅದೇ ಪ್ರಕಾರವಾಗಿ ನಮ್ಮ ತಪಸ್ಸಿಗೆ ಮೆಚ್ಚಿ ಒಲಿದು ಬ್ರಹ್ಮದೇವನು ಏನು ಹೊರಬೇಕು ಎಂದು ಕೇಳಿದಾಗ, ತಮ್ಮ ಅಣ್ಣ ನಾವು ಕೇಳಿಕೊಂಡದ್ದು ಮರಣವಿಲ್ಲದಂತಹ ವರ. ಹೌದು. ಆವಾಗ ಆ ಬ್ರಹ್ಮದೇವ ಹೇಳಿತು, ಹುಟ್ಟು ಎನ್ನುವುದೊಂದು ಉಂಟು ಎಂದಾದರೆ ಹೌದು, ಕೊನೆಯಲ್ಲಿ ಮರಣವು ಕಟ್ಟಿಟ್ಟ ಬುತ್ತಿಯೇ, ಅದು ಹೋಗಲೇಬೇಕು. ಹುಟ್ಟು ಎನ್ನುವುದು ಸಾವು ಎನ್ನುವಂತಹ ಎರಡಕ್ಷರದ ಸಂಬಂಧವನ್ನು ಇಟ್ಟುಕೊಂಡೇ ಬರ್ತದೆ. ಹೌದು. ಹಾಗಾಗಿ ಅದನ್ನು ನೀಡುವುದಕ್ಕಾಗುವುದಿಲ್ಲ. ಅದಕ್ಕೆ ಸಮಾನವಾದದ್ದು ಏನಾದರೂ ಇದ್ರೆ ಕೇಳಿ ಅಂತ ಹೇಳಿದಾಗ, ತಮ್ಮ ಅಣ್ಣ ಎಲ್ಲಿಯವರೆಗೆ ನಮ್ಮ ಬ್ರಹ್ಮಚರ್ಯತ್ವವು ನಮ್ಮಲ್ಲಿ ಸ್ಥಾಯಿಯಾಗಿ ಉಳಿಯುತ್ತದೋ ಅಲ್ಲಿಯವರೆಗೆ ನಮಗೆ ಮರಣವೇ ಇಲ್ಲದ ಹಾಗೆ ವರವನ್ನು ಕೊಡು ಅಂತ ಕೇಳಿದಾಗ
ಬ್ರಹ್ಮದೇವನು ತಥಾಸ್ತು ಎಂದಿದ್ದು ಮಾತ್ರವಲ್ಲ, ವರವನ್ನು ನೀಡಿದಂತಹ ಬ್ರಹ್ಮನು ನಾವು ಅವನಲ್ಲಿ ಬೇಡದೆ ಕೇಳದೆ ನಮಗೂ ವರವನ್ನು ದಯಪಾಲಿಸಿದನಲ್ಲ. ಹೌದು. ಮನೋವೇಗದಿಂದ ಚಲಿಸುವಂತಹ ಯೋಗ್ಯತೆ ನಿಮಗೆ ಉಂಟಾಗಲಿ ಅಂತ ಹೇಳಿದ. ಹೌದು ತಮ್ಮ, ಅಣ್ಣ, ಅವನು ತಪಸ್ಸಿನಲ್ಲಿ ನಮ್ಮನ್ನು ಕಂಡು ಮೆಚ್ಚಿದ ಮೇಲೆ ಕೊಟ್ಟದ್ದು ಏನನ್ನು? ಸದೆಯುವ ವರವನ್ನು ಬ್ರಹ್ಮದೇವರನ್ನು ಮೆಚ್ಚಿಸುವಂತಹ ಉದ್ದೇಶವಾಗಿ ಪ್ರಪಂಚದಲ್ಲಿ ಯಾರೂ ಕೇಳದಿದ್ದಂತ ವರವನ್ನು ಕೇಳಬೇಕು ಅಂತೇಳಿ ನಾವು ಹೋದದ್ದು. ಹೌದು. ಆದುದರಿಂದಲೇ ನಮಗೆ ಮರಣವೇ ಇಲ್ಲ ಎನ್ನುವಂತ ವರ ಬೇಕು ಕೇಳಿದವಾಗ ಹಾಗೆ ಕೊಡ್ಲಿಕ್ಕಾಗುವುದಿಲ್ಲ. ಹೌದು. ಮರಣ ಎನ್ನುವುದೊಂದು ಬರ್ತದೆ, ಅದು ಕಟ್ಟಿಟ್ಟ ಬುತ್ತಿಯ ಹಾಗೆ. ಹಾಗಿರುವಾಗ ಅದನ್ನು ನಾವು ಉಣ್ಣಲೇಬೇಕು. ಆದರೂ ಹೇಗೆ? ನಿಮಗೆ ಒಂದು ರೀತಿಯಾದಂತಹ ಮರಣ ಬೇರೆ ರೀತಿಯಲ್ಲಿ ನಾನು ಕೊಡ್ತೇನೆ, ಅನುಗ್ರಹ ಮಾಡ್ತೇನೆ ಅಂತ ಹೇಳಿದವ. ಏನು ಹೇಳಿದ್ದು? ನಮ್ಮ ಬ್ರಹ್ಮಚರ್ಯವು ಎಲ್ಲಿಯವರೆಗೆ ಉಳಿತದೋ ಅಲ್ಲಿಯವರೆಗೆ ನಮ್ಮನ್ನು ಕೊಲ್ಲುವವರೇ ಇಲ್ಲ. ನಮಗದು ವ್ರತವಾಗಿ ಅಂಗೀಕರಿಸುವ ಹಾಗೆ ಅವನು ವರವನ್ನು ನೀಡಿದ. ಹೌದು. ಆಮೇಲೆ ಬರೇ ಅಷ್ಟು ಮಾತ್ರವಲ್ಲ, ನಮಗೆ ಯೋಗ್ಯವಾದಂತಹ ಆ ಆಯುಧವನ್ನು ಕೂಡ ಅವನು ಕೊಟ್ಟಿದ್ದಾನೆ. ಹೌದು. ಬೇಕಾದಂತಹ ಆಯುಧಗಳನ್ನು ಕೊಟ್ಟಿದ್ದಾನೆ. ಹಾಗೆ ನಾವು ಕೇಳಿಕೊಂಡದ್ದು ಏನು? ಮಹಾವೇಗವುಳ್ಳವರು ನಾವಾಗಬೇಕು. ಹೌದು. ವೇಗ ಅಂತ ಹೇಳಿದರೆ ಪ್ರಪಂಚದಲ್ಲಿ ಹುಟ್ಟಿಕೊಂಡವ ಯಾರೇ ಆಗಲಿ, ಕಾಲುನಡಿಗೆಯಿಂದಲೋ ಅಥವಾ ಓಡಿಕೊಂಡು ಅಥವಾ ಬೇರೆ ಏನಾದ್ರೂ ವ್ಯವಸ್ಥೆ ಮಾಡಿಯೋ ಹೋಗುವ ಹಾಗಲ್ಲ. ನಾವು ಇದ್ದಲ್ಲಿಂದಲೇ ಎಣಿಸಿದಲ್ಲಿಗೆ ನಾವು ಹೋಗಬೇಕು. ಮನೋವೇಗ. ಹೌದು. ಅಂಥದ್ದನ್ನು ಕರುಣಿಸಬೇಕು ಅಂತ ನಾವು ಕೇಳಿಕೊಂಡದ್ದು. ತಥಾಸ್ತು ಅಂದಿದ್ದಾನಲ್ಲವ. ಹೌದೇ. ಹಾಗಾದರೆ ಇನ್ನು ಮುಂದಕ್ಕೆ ನಮಗೆ ಎಣೆಯುಂಟಾ? ಇಲ್ಲವೇ ಇಲ್ಲ. ತಮ್ಮ, ತಮ್ಮ, ಅಣ್ಣ, ಪೂರ್ಣ ಪ್ರಮಾಣದ ವರವನ್ನು ಬ್ರಹ್ಮನು ನೀಡಿದ ಮೇಲೆ ಹೌದು, ನಮ್ಮತನವನ್ನು ನಾವು ಎಲ್ಲೆಲ್ಲಿಯೂ ಉಳಿಸಬೇಕು, ಬೆಳೆಸಬೇಕು. ಹೌದು. ಆ ಮೂಲಕವಾಗಿ ನಾವು ಬೆಳೆಯಬೇಕು ಎಂಬ ಉದ್ದೇಶದಿಂದಲೇ ಇಡೀ ಭೂಮಂಡಲದಲ್ಲಿ ನಾವು ದಿಗ್ವಿಜಯವನ್ನು ಮಾಡಿದೆವು. ಹೌದು. ಆಮೇಲೆ ನಾಗಲೋಕವನ್ನು ಪ್ರವೇಶ ಮಾಡಿ ನಾಗರುಗಳನ್ನೆಲ್ಲ ನಾವು ಸೋಲಿಸಿದೆವು. ಹೌದು. ಪಾತಾಳವನ್ನು ನಾವು ವಶೀಕರಿಸಿಕೊಂಡು ಇನ್ನು ಉಳಿದದ್ದು ನಾಕಲೋಕ. ದೇವತೆಗಳನ್ನೆಲ್ಲ ಸದಬಡಿಯುವುದರ ಮೂಲಕವಾಗಿ ಅಲ್ಲಿಯೂ ನಮ್ಮದಾದಂತಹ ಯೋಗ್ಯತೆಯನ್ನು ಸ್ಥಾಪಿಸಬೇಕು ಎಂಬ ಕಾರಣದಿಂದ ನಾವು ಅಲ್ಲಿಗಾಗಿ ಧಾವಿಸಿದಂತಹ ಕಾಲದಲ್ಲಿ ಆವಾಗ ಅಲ್ಲಿ ಅಲ್ವೋ ನಮಗೆ ಶುಂಭನ ದರ್ಶನವಾದದ್ದು. ಶುಂಭನೇ ನಮ್ಮ ಮುಂದೆ ಹೋರಾಟಕ್ಕೆ ನಿಂತ. ಯಾಕೆ ಅಂತಂದ್ರೆ ನಾವು ಹೋಗುವುದಕ್ಕಿಂತ ಮೊದಲೇ ಶುಂಭದಾನವ ನಾಕವನ್ನು ಸ್ವಾಧೀನ ಮಾಡಿ ಅಧೀನಪಡಿಸಿಕೊಂಡಿದ್ದ. ನಮಗೂ ನಾಕ ಬೇಕು ಎಂಬ ಕಾರಣದಿಂದಲಾಗಿ
ನಾವು ಅವನಲ್ಲಿ ಹೋರಾಟವನ್ನೋ ಮಾಡುವ ಹೊತ್ತಿನಲ್ಲಿ ನಾರದರು ಬಂದರಲ್ಲ. ಹೌದು. ಬಂದವರು ಹೇಳಿದರು, ಹಾ ನೀವು ನೀವೇ ಹೋರಾಟವನ್ನು ಮಾಡುವುದರ ಮೂಲಕವಾಗಿ ನಿಮ್ಮಲ್ಲಿಯೇ ಕಲಹ ಉಂಟು ಮಾಡಿಕೊಳ್ಳುವುದರಲ್ಲಿ ಅರ್ಥವಿಲ್ಲ. ಹಾಗಾಗಿ ಶುಂಭದಾನವ ವಾವೆಯಿಂದ ಅವರು ನಿನಗೆ ತಮ್ಮಂದಿರಾಗುತ್ತಾರೆ. ತಮ್ಮಂದಿರೆಂದೇ ಅವರನ್ನು ಸ್ವೀಕರಿಸುವುದರೊಂದಿಗೆ ಅವರನ್ನು ನಿನ್ನವರನ್ನಾಗಿಸಿಕೋ. ಹಾಗಾಗಿ ಶುಂಭದಾನವನನ್ನು ಸೇರಿದಂತಹ ನಾವು ನಮ್ಮನ್ನು ಕರೆದು ಅವನು ನಮಗೆ ಮಂತ್ರಿಯ ಸ್ಥಾನವನ್ನು ದಯಪಾಲಿಸಿದನಲ್ಲ. ಹೌದು ತಮ್ಮ ಅಣ್ಣ, ಸುಮ್ಮನೆ ಉಳಿಯುವಂತಹ ಜಾಯಮಾನ ನಮ್ಮದಲ್ಲ. ಹಾಗಾಗಿ ನಮ್ಮವನಾದಂತಹ ಶುಂಭನಲ್ಲಿ ನಾ ಕೇಳಿದಾಗ ಬೇಟೆಯಾಡಬೇಕು, ಮಾತ್ರವಲ್ಲ ಲೋಕದಲ್ಲಿ ಏನು ನಡೀತದೆ ಎನ್ನುವುದನ್ನು ನೋಡಬೇಕು ಎಂಬ ಉದ್ದೇಶವುಳ್ಳವರಾಗಿದ್ದೇವೆ ಅಂತ ಹೇಳಿದಾಗ ಶುಂಭನೇ ನಮಗೆ ಆಜ್ಞೆಯನ್ನಿತ್ತ. ಹೋಗಿ ಬೇಟೆಯಾಡುವುದರೊಂದಿಗೆ ನಮ್ಮಲ್ಲಿ ಸೋತಂತಹ ದೇವತೆಗಳು ಎಲ್ಲಿದ್ದಾರೆ, ಏನು ಮಾಡುತ್ತಿದ್ದಾರೆ, ಸೋತರೂ ಸುಮ್ಮನೆ ಉಳಿಯದೇ ಇರುವಂತಹ ಅವರು ಏನಾದರೂ ಹುನ್ನಾರವನ್ನು ಮಾಡಿ ನಮ್ಮನ್ನು ಸೋಲಿಸುವುದಕ್ಕೆ ಏನಾದರೂ ವ್ಯವಸ್ಥೆಯನ್ನು ಮಾಡುತ್ತಾರೆ. ಹಾಗಾಗಿ ಅವರನ್ನು ಎಲ್ಲಿದ್ದಾರೆ ಎಂದು ನೋಡಿ, ಏನು ಮಾಡುತ್ತಿದ್ದಾರೆ ಎಂದು ನೋಡಿ ಅಂತ ಹೇಳಿದ. ಹಾಗಾಗಿ ಹೊರಟೇವಲ್ಲ. ಆಮೇಲೆ ಅಲ್ಲವೇ ನಾವು ಅವನಿಂದ ಅಪ್ಪಣೆಯನ್ನು ಪಡೆದು ಹೊರಟದ್ದು. ಹೌದು ಹೌದು. ಸ್ವರ್ಗವು ನಮ್ಮ ಸ್ವಾಧೀನವಾಗದೇ ಇದ್ದರೆ ಏನಾಯಿತು? ನಮ್ಮ ವಂಶದವನೇ ಆದಂತಹ ಶುಂಭಾಸುರನಲ್ಲಿ ಆಡಳಿತವನ್ನು ಮಾಡುತ್ತಾನೆ ಎಂದಾದ ಮೇಲೆ ನಮಗೆ ಭಯವೂ ಇಲ್ಲ, ಮತ್ಸರವೂ ಇಲ್ಲ. ಖಳವಂಶ ಎಲ್ಲೆಲ್ಲಿಯೂ ತಲೆ ಎತ್ತಿ ನಿಲ್ಲಬೇಕು. ಹಾಗಾಗಿ ನಮ್ಮದ್ದೇ ಎಲ್ಲ ವ್ಯವಹಾರಗಳು, ನಾವು ಮಾಡಿದ್ದೇ ಕಾರ್ಯ ಈ ರೀತಿಯಾಗಿ ಉಂಟು ಎಂದಾದ ಮೇಲೆ ಶುಂಭನ ಆಣತಿಯಂತೆ ನಾವು ಇರಬೇಕಾದ್ದು ನಮ್ಮ ಕರ್ತವ್ಯ. ಆದುದರಿಂದಲೇ ಅಲ್ವೇ ನಾವು ಹೊರಟು ಬಂದದ್ದು. ಬರುವಾಗ ಏನು ಹೇಳಿದ್ದಾನೆ ನಮಗೆ? ಅಲ್ಲಲ್ಲಿ ದೇವತೆಗಳು ಇರಬಹುದು, ಅವರು ಮಹಾಮಾಯಾವಿಗಳ ಹಾಗೆ ಇರ್ತಾರೆ, ರೂಪ ಬದಲಾಯಿಸಿಕೊಂಡಿರ್ತಾರೆ. ಅಂತವರನ್ನು ಪತ್ತೆ ಹಚ್ಚಬೇಕು. ನೀವು ಸಿಕ್ಕಿದರೆ ಹಿಡಿದು ಅವರನ್ನು ನನ್ನ ವಶಕ್ಕೊಪ್ಪಿಸಬೇಕು ಅಂತ ಹೇಳಿದ್ದಾನೆ. ಕಣ್ಣಿನಿಂದ ನೋಡಿ ತಿಳಿಯಿರಿ. ಹೌದು, ಅವರದ್ದಾದಂತಹ ಹುನ್ನಾರಗಳೋ ಮಂತ್ರಗಳೋ ಏನಾದರೂ ನಡೆಯುತ್ತಿದ್ದರೆ ಕಿವಿಯಿಂದ ಕೇಳಿ ತಿಳಿಯಿರಿ. ಹೌದು, ಹೀಗೆಯೇ ಹೇಳಿ ನಮ್ಮನ್ನು ಅನುಗ್ರಹಿಸಿದ. ಹೌದು, ಹಾಗೆ ಅಲ್ವೇ ಅಣ್ಣ ನಾವು ತಿರುಗಾಟ ಮಾಡಿಕೊಂಡು ಬಂದದ್ದು. ಹೌದೇ ಹೌದು. ನಾವು ತಿರುಗಾಟ ಮಾಡಿದ್ದು ಎಲ್ಲೆಲ್ಲಿ ಮಾಡಿದ್ದೇವೆ ಎಂದು ಈಗ ನಮಗೆ ಹೆಸರಿಗೆ ಬರುವುದಿಲ್ಲ. ಹಾಗಾಗಿಯೇ ಹೋದಲ್ಲಿ ಶುಂಭನನ್ನು ಹೊಗಳುತ್ತಾ ಇದ್ದಾರೆ. ಹೌದು, ಎಲ್ಲವರು ಹೊಗಳುವುದಲ್ಲದೆ ತೆಗಳುವವರಿಲ್ಲ. ಶುಂಭನಿಗೆ ಹೆದರಿ ಶುಂಭನನ್ನೇ ದೇವರೆಂದು ಕೊಂಡಾಡುವವರು ಈಗ ಇದ್ದಾರೆ. ಮತ್ತೆ ನಾವು ಶುಂಭನ ಕಡೆಯವರು ಎಂದು ಹೇಳಿದವಾಗಲೇ ಅವರು ಗಡಗಡ ನಡುಗುತ್ತಾ ಕೆಳಗೆ ಬಿದ್ದವರಿದ್ದಾರೆ. ಹೌದು, ಹಾಗಿರುವಾಗ ಯಾಗ ಯಜ್ಞಾದಿಗಳನ್ನೆಲ್ಲ ಮಾಡುವಾಗ ಹೌದು ಅಗ್ನಿಯನ್ನು ವಶದಲ್ಲಿರಿಸಿಕೊಂಡಿದ್ದಾನೆ ಶುಂಭ. ಹೌದು, ವಾಯು, ವರುಣ, ಇಂದ್ರ, ಯಮ ಇವರೆಲ್ಲರೂ ಅವನ ವಶವರ್ತಿಯಾಗಿರುವಾಗ ಅವರಿಗೆ ಅವರೆಲ್ಲ ಬೇಕು ಎಂದಾದ್ರೆ ಶುಂಭನ ಆಣತಿಯಿಂದಲೇ ಪಡೆಯಬೇಕು. ಮಾತ್ರವಲ್ಲ, ಅವರು ಹವಿಸ್ಸನ್ನು ಸ್ವೀಕರಿಸುವುದಕ್ಕೂ ಅಸಾಧ್ಯರಾದಂತಹ ಸ್ಥಿತಿಯಲ್ಲಿದ್ದಾರೆ. ಹೌದೇ ಹೌದು. ಈ ಹೊತ್ತು ಹವಿಸ್ಸು ಕೂಡ ಶುಂಭನ ಹೆಸರಿನಲ್ಲಿಯೇ ಸಲ್ಲುತ್ತಾ ಉಂಟು. ಹೌದು, ಹಾಗಾದರೆ
ಅಣ್ಣ ಆ, ಬಹಳ ಬಹಳ ತಿರುಗಾಟ ಮಾಡಿದ್ದೇವಲ್ಲ. ಹೌದು ಹೌದು ಹೌದು. ಈಗ ಏನಾಗುತ್ತದೆ? ಹಸಿವು. ಹಸಿವು. ಅಣ್ಣ ಆ, ಹಸಿವು ಅಂತ ಹೇಳಿದ್ರೆ ಸಾಕಾಗುದಿಲ್ಲ. ಹೌದು. ಹಸಿವೆ ಆದರೆ ಊಟ ಮಾಡಬೇಕು. ಆ, ಊಟ ಮಾಡುವವರಲ್ಲ ನಾವು, ಹೌದು ಮಾಂಸ ತಿನ್ನಬೇಕು. ಹೌದು. ಹೌದು. ಹಾಗಾಗಿಯೇ ಆ, ಬಾಯಾರಿಕೆ ಆದರೆ ಬೇಕಾದಷ್ಟು ನೀರು ಕುಡಿಬೇಕು ಅಂತ ಹೇಳಿ ನಾವು ಇಲ್ಲಿ ಕುಳಿತರೆ ಆಗ್ತದೋ? ಆಗುವುದಿಲ್ಲ. ನಮಗೆ ಬೇಕಾದದ್ದು ಸಿಗಬೇಕು. ಹೌದು. ಅದಕ್ಕೆ ಬೇಕಾಗಿ ಈಗ ಕಾಣುತ್ತಿರುವಂತಹ ಕದಂಬವನವನ್ನೇ ಪ್ರವೇಶ ಮಾಡಿ ಬೇಟೆಯಾಡುವ. ಬೇಟೆಯಾಡುವ. ಬೇಟೆಯಾಡುತ್ತಾ ಬಂದ ದಿನದೈ ದಯ್ಯ ದಯ್ಯದ ನಿಮಿತ ದಿನದೈ ತಗದ ದಿನದೈ 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 ದಿನದೈಯ ಕೈಯದ ಇವತ್ತಿನ ಹಾಗೆ ನಾವು ಬೇಟೆ ಆಡಿದ್ದು ನೆನಪಿಗೆ ಬರುವುದಿಲ್ಲ. ಇವತ್ತಿನ ಹಾಗೆ ಆಡಿದ್ದೇ ಇಲ್ಲ. ಇಂದು ನಾವು ಸಿಕ್ಕದನ್ನೆಲ್ಲ ಹೊಡೆದು ಬಡಿದು ಹುಲಿ ಮುಂದಕ್ಕೆ ಬಂದರೆ ಸಣ್ಣದೋ ದೊಡ್ಡದೋ ಅಂತ ನೋಡ್ಲಿಲ್ಲ, ಬಡಿದಿದ್ದೇವೆ. ಅಣ್ಣ, ಮೃಗಬೇಟೆಗೆ ನಾವು ತೆರಳಿದವರು. ಸ್ವಲ್ಪ ಹೊತ್ತಿನಲ್ಲಿ ನಾನು ಬೇರೆ ನೀನು ಬೇರೆ ಆದದ್ದು. ಹೌದು. ಹಾಗೆ ನಾವು ಬೇಟೆಯಾಡುತ್ತಾ ಹೋದ ಮೇಲೆ ನಮ್ಮ ಇಬ್ಬರ ಹೊಟ್ಟೆಯನ್ನು, ನನ್ನ ಹೊಟ್ಟೆ ನಾನು ತುಂಬಿಸಿದ್ದು, ನಿನ್ನ ಹೊಟ್ಟೆ ನೀನು ತುಂಬಿಸಿದ್ದು. ಹಾಗೆ ಏನು ತಿಂದಿದ್ದಿ? ನಾನು ಬೇಟೆಯನ್ನಾಡಬೇಕು ಎಂದು ಮುಂದೆ ಬರುತ್ತಿರುವಂತಹ ಹೊತ್ತಿನಲ್ಲಿ ಆನೆಗಳ ಹಿಂಡೊಂದು ನನ್ನ ಮುಂಭಾಗಕ್ಕೆ ಬಂತು. ಓಹೋ. ಒಂದೊಂದು ಆನೆಯನ್ನು ಅದರ ಸುಂಡಿಲಲ್ಲಿಯೇ ಹಿಡಿದು ಗರ 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 ತಿರುಗಿಸಿ ನೆಲಕ್ಕೆ ಅಪ್ಪಳಿಸಿದೆ. ಹರಿಯುತ್ತಿರುವಂತಹ ರಕ್ತವನ್ನೂ ಕಂಡು ಸ್ವಲ್ಪ ಕುಡಿಯುವ ಅಂತ ಮನಸ್ಸಾಯಿತು. ಕುಡಿದಿದ್ಯೋ? ಸ್ವಲ್ಪ ಕುಡಿದೆ ತಮ್ಮ, ಸ್ವಲ್ಪ ಕುಡಿದೆ. ಏನಾಯಿತು? ಹಾಗಂತ ಆನೆಯ ರಕ್ತ ಅಷ್ಟು ಒಳ್ಳೆಯದ್ದಲ್ಲ, ಒಗರು. ಹೌದು. ಮಾಂಸವೂ ಗಡುಸಲ್ವೇನೋ, ಜಡವು ಹೌದು. ಹೌದು. ಹಾಗಾಗಿಯೇ ಜಿಂಕೆಯ ಹಿಂಡೊಂದು ನನ್ನ ಮುಂಭಾಗಕ್ಕೆ ಬಂತು. ಓಹೋ. ಒಂದೊಂದು ಒಂದೊಂದು ಜಿಂಕೆಯನ್ನೂ ಹಿಡಿದು ತಮ್ಮ ಅದನ್ನು ಪೂರ್ಣವಾಗಿ ನಾನು ಕೊಲ್ಲಿಲ್ಲ. ಯಾಕೆ? ಅರೆಜೀವವಾಗಿಸಿ ಅದರ ಕುತ್ತಿಗೆಯನ್ನು ಕುಯ್ದು ತಮ್ಮ ಬಿಸಿ ಬಿಸಿಯಾದಂತಹ ರಕ್ತವನ್ನು ಹೀರುವುದಕ್ಕೆ, ಕುಡಿಯುವುದಕ್ಕೆ ಬಹಳಷ್ಟು ಸೊಗಸು. ಹಾಗಾಗಿಯೇ ಪ್ರಾಣಿಯು ಪೂರ್ಣ ಸಾಯುವುದಕ್ಕಿಂತ ಮೊದಲು ಆ ಬಿಸಿ ರಕ್ತವನ್ನೇ ಕುಡಿಯಬೇಕು ತಮ್ಮ, ಕುಡಿಯಬೇಕು. ನಿನಗೂ ಗೊತ್ತುಂಟು ಅಣ್ಣ, ನೀನು ಆನೆಯನ್ನು ಹಿಡಿದ ಮೇಲೆ ಬೇಡ ಅಂತ ಹೇಳಿ ಜಿಂಕೆಯನ್ನು ಹಿಡಿದು ತಿನ್ನಲಿಕ್ಕೆ ಹೋಗಿದ್ದಿ. ಜಿಂಕೆಯ ಮಾಂಸವು ಬಹಳಷ್ಟು ಸ್ವಾದಯುಕ್ತವಾದದ್ದು ಅಣ್ಣ. ಜಿಂಕೆಯನ್ನು ನಾನು ಕಂಡವನೇ ಹೌದು. ನೋಡುವಾಗ ಅದರ ಮೈಯಲ್ಲಿ ಏನು ಮಾಂಸವಿಲ್ಲ, ಬರೇ ಎಲುಬಿನ ಹಾಗೆ ಕಂಡಿತು ನನಗೆ. ಹೌದೇ? ಅದಕ್ಕೆ ಬೇಕಾಗಿ ನಾನು ಏನು ಮಾಡಿದ್ದೇನೆ ಗೊತ್ತುಂಟ? ನಾನು ಹಿಡಿದದ್ದು ಒಂದೊಂದು ಒಂದೊಂದು ಗಂಡು ಜಿಂಕೆಯೋ, ಗಂಡು ಜಿಂಕೆ. ಓಹೋ. ನಾನು ಹೋಗಿ ಮುಂದೆ ಹೋಗಿ ಅಲ್ಲಿ ಹೋಗುತ್ತಿರುವಂತಹ ಆ ಕಾಡು ಹಂದಿಗಳ ಹಿಂಡು ಅದನ್ನು ಒಮ್ಮೆ ಹೋಗಿ ಹಿಡಿದೆ.
ಅಣ್ಣ ಹಾ. ನನ್ನ ಹಿಡಿದ ಹಿಡಿತಕ್ಕೆ ಹಾ. ಎಷ್ಟೋ ಕಾಡು ಹಂದಿಗಳು ನನ್ನ ವಶವಾದವು. ಓಹೋ. ಆಮೇಲೆ ಅದನ್ನು ಬಿಡ್ಲಿಲ್ಲ ನಾನು. ಆ, ಅದರಲ್ಲಿಯೂ ನನಗೆ ಸಿಕ್ಕಿದಂತಹ ಆ ಕಾಡು ಹಂದಿಗಳು ಎಲ್ಲ ಹೆಣ್ಣುಗಳು ಅಂತ ಕಾಣ್ತದೆ. ಓಹೋ. ಬಹಳಷ್ಟು ಮಾಂಸ ಇತ್ತು. ಹೌದೇ? ಹೌದು, ಕೊಬ್ಬಿದಂತಹ ಆ ಹಂದಿಗಳು. ಮರಿ ಹಾಕದೇ ಇದ್ದ ಹಂದಿಗಳಿರಬೇಕು. ಇರಬೇಕು ಇರಬೇಕು. ಹಾ. ಹಾಗಾಗಿ ಅವುಗಳನ್ನು ಒಂದೊಂದನ್ನೇ ಹಿಡಿದು, ಆಮೇಲೆ ಅವುಗಳ ಆ ಕೋಡುಗಳನ್ನು ಬಗೆದು ನೆಲಕ್ಕೆ ಹಾಕಿ, ಆಮೇಲೆ ಒಮ್ಮೆ ಕೈಯಿಂದ ಅದನ್ನು ಸೀಳಿ ಬಿಟ್ಟ. ಆಗ ಕರುಳು ಎಲ್ಲ ಹೊರಗೆ ಬಂದಿದೆ. ನಾನು ಹಾಗೆ ಮಾಡಲಿಲ್ಲ. ಮತ್ತೇನು ಮಾಡಿದ್ದಿ? ಒಂದೊಂದು ಜಿಂಕೆಯನ್ನು ಹಿಡಿದು ಬಂಡೆಗೆ ಅಪ್ಪಳಿಸಿ ಅಲ್ಲಿಯೇ ಮಾಂಸಗಳು ಛಿದ್ರ ವಿಚಿದ್ರವಾಗುವ ಹಾಗೆ ಮಾಡಿ ಹದಬರಿಸಿ ನುಂಗಿದ್ದೇನಣ್ಣ, ನುಂಗಿದ್ದೇನೆ. ನಾನು ಮಾಂಸವನ್ನು ಬೇಕಾದಷ್ಟು ತಿಂದಿದ್ದೇನೆ. ಓಹೋ. ಆಮೇಲೆ ರಕ್ತವನ್ನು ಸರಿಯಾಗಿ ಕುಡಿದಿದ್ದೇನೆ. ಹೌದು. ಹಾಗೆ ಗಳಗಳ 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 ಅಂತ ಹೇಳಿ ರಕ್ತ ಕುಡಿದು ಈಗ ನನ್ನ ಬಾಯಲ್ಲಿ ಬರ್ತಾ ಉಂಟಣ್ಣ. ಹಾಗಾಗಿ ಅಣ್ಣ ಹೊಟ್ಟೆ ತುಂಬಿದೆ ಎನ್ನುವುದಕ್ಕೆ ಸಂಕೇತವಾಗಿಯೇ ಹೌದು ಬಂತಲ್ಲ ನೋಡು. ಅದು ಬರಬೇಕು. ಆ ತೇಗು ಬಂತೋ ಅವನಿಗೆ ಉದರದಲ್ಲಿ ಸರಿಯಾದ ಜೀರ್ಣ ಆಯಿತು ಅಂತ ಲೆಕ್ಕ. ಹಾಗಾಗಿ ನಿನಗೆ ತೇಗು ಬರಲಿಲ್ವೋ? ಅಲ್ಲ, ನಾನು ತೇಗು ಬರುವಷ್ಟು ತಿನ್ನಲಿಲ್ಲ ತಮ್ಮ. ಕಡಿಮೆ ತಿನ್ನದು. ನಾನೊಂದು ಸ್ವಲ್ಪ ಕಡಿಮೆ ತಿಂದೆ. ಓಹೋ. ಯಾವಾಗಲೂ ನೀನು ನಾನು ಜೊತೆಯಾಗಿಯೇ ಹೋಗುವಾಗ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಎನ್ನುವ ಉದ್ದೇಶದಿಂದ ಹೌದು ನಾ ಹೆಚ್ಚು ತಿನ್ನೋದಿಲ್ಲ. ಇಬ್ಬರಲ್ಲಿ ಒಬ್ಬನಾದ್ರೂ ಮೈ ಮರೆತ್ರೆ ಮತ್ತೊಬ್ಬ ಇರಬೇಕಲ್ಲ. ಹೌದು. ನೀನೀಗ ಮೈ ಮರೆಯುವ ಸ್ಥಿತಿಯಲ್ಲಿ ಇದ್ದಿ ಅಂತ ನಿನ್ನ ಮುಖವನ್ನು ನೋಡುವಾಗ ಗೊತ್ತಾಗ ಹಾಗೆ ಏನ್ ಕೊಡುವುದಿಲ್ಲ. ಡರ್ ಅಂತ ತೇಗುತ್ತಾ ಹೌದು ಹಾಗೆ ಕಣ್ಣುಗಳು ಮುಚ್ಚುವ ಸ್ಥಿತಿಯಲ್ಲಿ ಇದೆ. ಹಾಗಾದರೆ ಸ್ವಲ್ಪ ವಿಶ್ರಾಂತಿಯನ್ನು ಪಡೆಯಬೇಕಲ್ಲ. ಹೌದಣ್ಣ ಹೌದು. ಕಳರು ಮೃಗಮಾಂಸವನ್ನು ಮೆಲುತ್ತಲೇ ಕಳರು ಮೃಗಮಾಂಸವನ್ನು ಮೆಲುತ್ತಲೇ ಅಲರಿಗೊಡ್ಡುತ್ತ ತನುವ ದಣಿವನು ಅಲರಿಗೊಡ್ಡುತ್ತ ತನುವ ದಣಿವನು ಕಳೆವೆನುದಾಗ ಮೆರೆವಗದ ಭವನದೆಡೆಗೆ ಮೆರೆವ ಕದಂಬ ವನದೆಡೆಗೆ ಕಳರಗಳಿಗೆ ಕೇಳಿದು ನಲವಿನಿದು ಖಳರ ಕಣಗಳಿಗೆ ಕೇಳಿತು ನಲವಿನ ಉಯ್ಯಾಲೆಯಲಿ ತಾ ಕುಳಿತು ದೇವಿಯು ಪಾಡುದಿಯದ ಮಾಧುರ್ಯ ತಾ ಕುಳಿತು ದೇವಿಯು ಪಾಡುತಿಹ ಗಾಯನದ ಮಾಧುರ್ಯ ಕಳರು ಮೃಗ ಮಾಂಸವನು ಮೆಲುತ್ತಲೇ ಅಲರಿಗೊಡ್ಡುತ್ತ ತನುವ ದಣಿವನು ಕಳೆಯಲೆದ ಎನ್ನುತ್ತಾಗ ಮೆರೆವ ಕದಂಬ ವನದೆಡೆಗೆ ವನದೆಡೆಗೆ ಆ ಆ
ಹೌದು. ಆಮೇಲೆ ರಕ್ತವನ್ನು ಕುಡಿದು ಈಗ ಒಂದು ಆಯಾಸ ಪರಿಹಾರ ಆದ ಹಾಗೆ ಆಯ್ತು. ನೀನು ಹೇಳಿದ ಹಾಗೆ ಮೆಲ್ಲನೆ ನನಗೂ ಜೊಂಪು ಹತ್ತುವುದಕ್ಕೆ ಪ್ರಾರಂಭ ಆಗಿದೆ ಅಲ್ವಾ ತಮ್ಮ. ಅಣ್ಣ, ಅದಕ್ಕಾಗಿ ದೇಹವನ್ನು ಗಾಳಿಗೊಡ್ಡಿ ಆ ಸ್ವಲ್ಪ ವಿಶ್ರಾಂತಿಯನ್ನು ಪಡೆಯೋಣ ಅಂತ ಯೋಚಿಸಿದ್ದು. ಅಣ್ಣ, ನಾವು ಬೇಟೆಯಾಡಿ ಬೇಟೆಯಾಡಿ ಮುಂದೆ ಮುಂದೆ ಬಂದದ್ದು ಎಲ್ಲಿಗೆ? ಕದಂಬಾವಣದ ಬಳಿ. ಇದು ಕಾಣುತ್ತಾ ಇರುವ ಸೂರ್ಯನು ನೆತ್ತಿಯಲ್ಲಿರುವಂತಹ ಹೊತ್ತಾದರೂ ಇಲ್ಲಿ ಕತ್ತಲೆಯ ಆವರಣವೇ ತುಂಬಿಕೊಂಡ ಹಾಗೆ ಇಲ್ಲಿ ಬೆಳಕೇ ಇಲ್ಲ. ಒಂದೊಂದು ಮರವು ಗಗನದೆತ್ತರಕ್ಕೆ ಏರಿ ಹೌದು, ಗಗನವನ್ನೇ ತುಂಬಿಸುವುದಕ್ಕಾಗಿಯೇ ಹೊರಟಿದ್ದಾವೆಯೋ ಎಂಬ ಹಾಗೆ ಉಂಟು. ಅಣ್ಣ ತಮ್ಮ, ನಾನು ಇಲ್ಲಿಗೆ ಬಂದ ಮೇಲೆ ಆ, ನಾವಿಬ್ಬರು ಜೊತೆಯಲ್ಲೇ ಇರುವಾಗ ಆ, ನಿನ್ನ ಮೂಗಿಗೇನು ಬಡಿಲಿಲ್ವಾ? ಅಲ್ಲ, ಆ, ಈಗ ನಾವು ಇಲ್ಲಿಯೇ ನಿತ್ಯವು ಎಂದಾದರೆ ಆ, ತಮ್ಮ ಅಣ್ಣ ಗಾಳಿಯ ಸೋಂಕುವಿಕೆಯೇ ಇಲ್ಲಿಲ್ಲ. ಅಣ್ಣ, ಗಾಳಿಗೆ ಮೈ ಒಡ್ಡಿ ಹಾಯಾಗಿ ನಾವು ಕುಳಿತುಕೊಳ್ಳಬೇಕು ಅಂತ ಯೋಚಿಸಿ ಗಾಳಿಗೆ ನಾವು ಈ ಕದಂಬವನದ ತುದಿಗೆ ಬಂದಿದ್ದೇವೆ. ಆವಾಗಲ್ವ ನಾನು ಹೇಳಿದ್ದು. ನಾವು ಇಲ್ಲಿ ಗಾಳಿಯು ಬೀಸುತ್ತಿರುವುದರೊಂದಿಗೆ ಆ ತಮ್ಮ ಅಣ್ಣ ಸರಿಯಾಗಿ ಕಿವಿ ಕೊಟ್ಟು ಕೇಳಿದೆಯೋ? ಈಗ ಮೂಗಿಗೆ ಮಾತ್ರ ಅಲ್ಲ, ಕಿವಿಗೂ ಕೇಳ್ತಾ ಉಂಟು. ಹಾ, ಮೂಗಿಗೆ ಪರಿಮಳ ಬರ್ತಾ ಇತ್ತು. ನನಗೆ ಮೊದಲಾಗಿ ಕೇಳಿದ್ದು ಕಿವಿಗಳಿಗೆ ಇಂಪಾದ ಗಾನ. ಓಹೋ, ನಿನ್ನ ಮೂಗಿಗೆ? ನನ್ನ ಮೂಗಿಗೆ ಮೊದಲು ಬಡಿಯಿತು. ಎಂತದು? ಎಂತದು? ಸುವಾಸನೆ. ಹೌದೇ? ಹೌದು. ಆಮೇಲೆ ಕಿವಿಗೆ ಏನೋ ಗರಗರ ಗರಗರ ಅಂತ ಆಯ್ತು. ಹಾಗೆ ನೋಡುವಾಗ ಅದು ಕಿವಿದು ದೋಷ ಅಲ್ಲ, ಮತ್ತೆ ಅಲ್ಲಿಂದ ಕೇಳುವುದು. ನಿನಗೇನು ಕೇಳುವುದಿಲ್ವಾ? ಕೇಳ್ತಾ ಉಂಟು, ಆದರೆ ನಿನಗೆ ಕೇಳಿದ ಹಾಗೆ ಅಲ್ಲ. ಮತ್ತೆ ಸುಂದರವಾದಂತಹ ಹಾಡು ನನ್ನ ಕಿವಿಗೆ ಕೇಳ್ತಾ ಉಂಟು ತಮ್ಮ, ಕೇಳ್ತಾ ಉಂಟು. ನಿನಗೆ ಕೇಳಿದ ಹಾಗೆ ನನಗೂ ಕೇಳುತ್ತಾ ಉಂಟು. ಅಂತಹ ಹಾಡನ್ನು ಈ ಕಾಡಿನಲ್ಲಿ ಹಾಡುವವರಾದರೂ ಯಾರು? ಇಲ್ಲಿಗೆ ನಮ್ಮನ್ನು ಹೊರತುಪಡಿಸಿದರೆ ದೇವಾನು ದೇವತೆಗಳೆಲ್ಲ ಆಗಾಗ ಇಲ್ಲಿಗೆ ಬರ್ತಾರಂತ. ಹೌದು. ಹಾಗಂತ ಬಂದ ಅವರು ಹೀಗೆಯೇ ಹಾಡುವುದಕ್ಕೆ ಸಾಧ್ಯವಿಲ್ಲ. ಇಲ್ಲ. ಹಾಗಾದರೆ ಹಾಡಿನ ಒಂದಿಗೆ ಸುವಾಸನೆಯೂ ಬರ್ತಾ ಉಂಟು ಅಂತಾದರೆ ಇದು ಎರಡೂ ಒಂದೇ ಕಡೆಯಿಂದ ಬರುತ್ತದೆ ಎನ್ನುವುದು ಸ್ಪಷ್ಟವಲ್ಲವೇ? ಹಾಗಾದರೆ ಕುತೂಹಲ ಏನು ಏನು ಎಂದು ನೋಡಬೇಕು. ಯಾರದ್ದು ಹಾಡು ಅಂತ ಗೊತ್ತಾಯ್ತೋ? ಇಲ್ಲ. ವಿನಯ ಪಿಡಿದೀರ್ಪ ವಾಣಿ ಬರೆಯಲಿ ಆ ಆ ಆ ಕಾಣನ ದಿಡಿಗಾಗಿ ಬಂದು ಕಾಣನ ದಿಡಿಗಾಗಿ ಬಂದು
ಕಿವಿಗೆಂಪಾದಂತಹ ಈ ಹಾಡು ಯಾರದ್ದಾಗಿರಬಹುದು? ಯಾರದ್ದೇ ಆಗಿದ್ರು ನಮ್ಮನ್ನೇ ಮೈ ಮರೆಸುವ ಹಾಗೆ ಉಂಟಲ್ಲ ತಮ್ಮ. ಹೌದೇ ಹೌದು ತಮ್ಮ. ಅಣ್ಣ, ನೀರನ್ನು ಕಂಡಾಗ ಬೇಸರಿಸುವ ನಾವು, ರಕ್ತವನ್ನು ಕಂಡಾಗ ರಕ್ತ ಹರಿಯುತ್ತಿರುವುದನ್ನು ಕಂಡು ಸಂತೋಷವನ್ನು ಅನುಭವಿಸುವವರು. ಹೌದು. ಹಾಗಂತ ಈಗ ಈ ಹಾಡು ನಾವು ಮೈ ಮರೆಯುವ ಹಾಗೆ, ಕಿವಿಗೆ ಇಂಪಾಗಿ ಮನಸ್ಸಿಗೆ ತಂಪಾಗಿ ಹೀಗೆಯೇ ಕೇಳ್ತಾ ಉಂಟು ಅಂತಾದರೆ ಇದು ಅವಳೇ ಇರಬೇಕು. ಯಾರು ಅವಳೇ? ಅವಳು ಅಂದರೆ ಬ್ರಹ್ಮನ ರಾಣಿ, ಆ ವಾಣಿ. ವಾಣಿ. ವಾ ತಮ್ಮ. ಅಣ್ಣ, ಅವಳಿಗೂ ಅನಿಸಿರಬೇಕು ಏನು? ನಮ್ಮ ತಪಸ್ಸಿಗೆ ಮೆಚ್ಚಿದಂತಹ ಬ್ರಹ್ಮದೇವರು ನಮಗೆ ವರವನ್ನು ದಯಪಾಲಿಸುವ ಹೊತ್ತಿನಲ್ಲಿ ಆ ವಾಣಿ ಏನೂ ಕೊಡ್ಲಿಲ್ಲೋ ಅಲ್ಲ ನಮಗೆ. ಹಾಗಾಗಿ ಗಂಡನ ಮುಖವಾಗಿಯೇ ಉಳ್ಳವಳು ವಾಣಿ ಅಂತ ಹೇಳುವುದಲ್ವ. ಹಾಗಿರುವಾಗ ತಪಸ್ಸಿಗೆ ಮೆಚ್ಚಿದಂತಹ ಗಂಡವರವನ್ನು ಕೊಟ್ಟಿದ್ದಾನೆ, ನಾನೇನೂ ಕೊಡ್ಲಿಲ್ವಲ್ಲ ಅಂತ ಯೋಚಿಸಿ ಬಳಲಿರುವ ನಮಗೆ, ಆಯಾಸಗೊಂಡಿರುವ ನಮಗೆ ನಮ್ಮ ಆಯಾಸಕ್ಕೆ ಪರಿಹಾರವೋ ಎಂಬ ಹಾಗೆ ಇಲ್ಲಿ ಮೈ ಒಡ್ಡಿ ಮಲಗಿದಂತಹ ಈ ಸಂದರ್ಭದಲ್ಲಿ ನಾವು ಸಂತೋಷವನ್ನು ಅನುಭವಿಸಲಿ ಎಂಬ ಕಾರಣದಿಂದ ಅವಳೇ ಬಂದು ಹಾಡಿದಳೋ ಅಂತ ನನಗೆ ಅನಿಸುವುದು. ಇದು ಅವಳೇ ತಮ್ಮ, ಇದು ವಾಣಿಯೇ. ವಾಣಿ ಅಲ್ಲ, ಅದು ಇದು ತುಂಬ್ರಾವೋ ಅಂತ. ಎಂತದು? ನಾರದ ಎಂಬವರಿ ನೀತೋ ಸರಿಯಾಗಲಿಲ್ಲ. ಬ್ರಹ್ಮದೇವರು ನಮಗೆ ಬೇಕಾದಂತ ವರಗಳೆಲ್ಲವನ್ನು ಕೊಟ್ಟಾಗಿದೆ. ಹೌದು.
ಬಳಿಯಲ್ಲೇ ಶಾರದೆಯು ಇರಬೇಕು. ತಾಯಿ ಮಡದಿ ಕೊಡ್ಲಿಲ್ವಲ್ಲ, ಹೀಗೊಂದು ಹಾಗೆ- ಅನುಗ್ರಹ ಮಾಡ್ಲಿ ಅಂತ ಬಂದಿದ್ದಾಳೆ ಅಂತ ಹಾಗೆ ನನಗೆ ಅವಳು ಬರಬೇಕಾಗಿದ್ರು ಕೂಡ ಅಲ್ಲಿ ವೀಣೆಯನ್ನು ಬಾರಿಸಿಕೊಂಡು ಹಾ. ಆ ರೀತಿಯಾದಂತಹ ಆ ಗಾಯನವನ್ನು ಹಾಡುತ್ತಾ ಬರಬೇಕು. ಅವಳು ಬರುವಾಗ ನೇರವಾಗಿ ಬರ್ತಿದ್ದಳು, ಹಾಗೆ ಬರಲಿಲ್ಲ. ಹಾಗಾಗಿ ನೀನು ಎಣಿಸಿದಂತೆ ಅವಳು ಅಲ್ಲವೇ ಅಲ್ಲ ಅದು. ಮತ್ತೆ ಯಾರು ಅಂತ ನಿನ್ನ ಯೋಚನೆ. ನಾನು ಬಹಳಷ್ಟು ಕಿವಿಗೊಟ್ಟು ಕೇಳಿದ್ದೇನೆ. ಆ ಗಾಯನವನ್ನು ಕೇಳುತ್ತಾ ಇರುವಾಗ ನನಗೆ ಹೀಗೆ ಅನಿಸ್ತಾ ಉಂಟು. ಹೇಗೆ? ತುಮ್ಮುರ ಎನ್ನುವ ಒಬ್ಬ ಇದ್ದಾನೆ ಗಾಯನ ಹಾಡುವವ. ಹೌದು. ಅದು ಯಾರು? ಗಂಧರ್ವ. ಹೌದು. ಗಂಧರ್ವರ ಗಾಯನವನ್ನು ಹಾಡುವವರು ಮತ್ತೊಬ್ಬರಿದ್ದಾರೆ, ನಾರದರು. ಅವರಿಗೆ ತುಮ್ಮುರ ನಾರದ ಅಂತ ಹೇಳ್ತಾರೆ. ಹೌದು ಹೌದು. ಅವನಿಗೆ ಇವನದ್ದೇ ಹಿಮ್ಮೇಳ ಬೇಕು. ಹೌದು. ಯಾವಾಗ ನಾರದ ಹಾಡ್ತಾನೋ ಆ ಹಾಡಬೇಕಾದ್ರೆ ಒಂದಿಗೆ ಹಿಮ್ಮೇಳ ಬೇಕು. ಬೇಕು. ಅದು ತುಂಬುರನೇ ಆಗಬೇಕು. ಆಗಬೇಕು. ಹಾಗಾಗಿಯೇ ಇದು ಹಾಗಲ್ಲ ತಮ್ಮ ಅಣ್ಣ, ಇದು ನಿಜವಾಗಿಯೂ ಹಾಡನ್ನು ಹಾಡಬಲ್ಲ ನಿಜವಾದ ಹಾಡುಗಾರ್ತಿಯೇ ಹಾಡುತ್ತಾ ಇರುವುದು. ಯಾಕೆ ಕೇಳು? ಯಾಕೆ? ಹಿಮ್ಮೇಳ ಇಲ್ಲ ನೋಡು. ಹಿಮ್ಮೇಳ ಇಲ್ಲ. ನಿಜವಾದಂತಹ ಒಬ್ಬ ಹಾಡುಗಾರ ಅಂತ ಆಗುವುದು ಯಾವಾಗ ಹಿಮ್ಮೇಳ ಇಲ್ಲದೆ ಹಾಡುತ್ತಾನೋ ಅವ ಹಾಡುಗಾರ ಅಂತ ಆಗುವುದು. ಬಳಿಯಲ್ಲಿ ಶ್ರುತಿ ಇಲ್ಲದೆ ಶ್ರುತಿಬದ್ಧವಾಗಿ ಹಾಡ್ಲಿಕ್ಕೆ ಆಗ್ತದ? ಅಲ್ಲ, ಅದನ್ನೆಲ್ಲವನ್ನೂ ಇರಿಸಿಕೊಂಡು ಸ್ಮೃತಿ ಶ್ರುತಿಗಳನ್ನಿಟ್ಟುಕೊಂಡು ಯಾವುದೂ ಇಲ್ಲದೆ ಅದನ್ನು ತಾನೇ ಅಳವಡಿಸಿಕೊಂಡು ಹಾಡಬಲ್ಲಂತಹ ಯೋಗ್ಯತೆಯನ್ನುಳ್ಳವಳು ಇವಳು ಅಂತ ನನಗೆ ಅನಿಸುವುದು. ಅಣ್ಣ, ನೀನು ಹೇಳಿದ ಅದು ಗಂಡಸರಲ್ವೇನ? ಈಗ ನೋಡು, ಇದು ಹೆಣ್ಣು ಧ್ವನಿಯ ಅಲ್ಲ. ಅದು ಸರಿಯಾಗಿ ಕಿವಿ ಕೊಡಂತೆ. ಅದರಲ್ಲಿ ಹೆಣ್ಣು ಸ್ವರವು ಸ್ವಲ್ಪ ಸ್ವಲ್ಪ ಕೇಳುದು, ಗಂಡು ಸ್ವರವು ಕೇಳ್ತಾ ಉಂಟು. ಹೇಗೆ ಗೊತ್ತುಂಟ? ತುಮ್ಮುರ ನಾರದರು ಅಂತ ಹೇಳುದು ಯಾಕೆ ಅವರಿಗೆ? ಆ ಮಹತಿ ಎನ್ನುವಂತ ವೀಣೆಯನ್ನು ಹಿಡಿದುಕೊಂಡು ಅದನ್ನು ಬಾರಿಸುತ್ತಾ ಅವರು ಗಾನವನ್ನು ಹಾಡಿಕೊಂಡು ಬರ್ತಾರಲ್ಲ, ಅವರು ಬರುವಾಗ ಅವರ ಜೊತೆಯಲ್ಲಿ ಯಾರಾದ್ರೂ ಬೇರೆ ಬರ್ತಾರ? ಹಿಮ್ಮೇಳದವರು ಬರುದಿಲ್ಲ. ಹಾಗಂತ ಅವನಿಗೆ ವೀಣೆ ಬೇಕು. ವೀಣೆ ಬೇಕು. ಈ ವೀಣೆಯನ್ನು ಕೈಯಲ್ಲಿ ಹಿಡಿದುಕೊಂಡು ಅವರೇ ಮುಂದೆ ಮುಂದೆ ಬರುತ್ತಾ ಇದ್ದಾರೆ. ಯಾಕೆ ಬರುದು ಗೊತ್ತುಂಟ? ಅವರು ಬಹುಶಃ ನಾವು ಎಲ್ಲ ಕಡೆಗಳಲ್ಲಿಯೂ ಜಯಬೇರಿಯನ್ನು ಗಳಿಸಿದ್ದೇವೆ ಅಂತೇಳಿ ಅವರಿಗೆ ಗೊತ್ತಾಗಿದೆ. ಹಾಗಾಗಿ ಶುಂಭನಲ್ಲಿ ರಾಜ್ಯ ಆ ಸ್ವರ್ಗವನ್ನು ಆಳಿಕೊಂಡು ಬಂದಿದ್ದಾನೆ. ನಾವು ಅವನದ್ದಾದಂತಹ ಆ ಮಂತ್ರಿಗಳಾಗಿದ್ದೇವೆ, ಸೇನಾಪತಿಗಳಾಗಿದ್ದೇವೆ. ಇದನ್ನೆಲ್ಲ ತಿಳಿದಂತಹ ನಾರದರು ಸಂತೋಷದಿಂದಲೇ ಹಾಡಿಕೊಂಡು ಬರುವುದು ನಮ್ಮನ್ನೊಮ್ಮೆ ಕಾಣು ಅಂತೇಳಿ. ನಮ್ಮ ಮೇಲೆ ಅನುಗ್ರಹ ಬುದ್ಧಿಯನ್ನುಳ್ಳವರು ನಾರದರು ಅಂತ ನಮಗೆ ಮೊದಲೇ ಗೊತ್ತಾಗಿದೆ. ಹಾಗಂತ ನೀನು ಹೇಳಿದ ಹಾಗೆ ಇದು ನಾರದ ಅಂತ ಒಪ್ಪಿಕೊಳ್ಳುವುದಕ್ಕೆ ನನ್ನ ಮನಸ್ಸು ಒಪ್ಪುವುದಿಲ್ಲ. ನೀನು ಹೇಳ್ತೀ ನಾರದ, ಹಾಗಾದರೆ ನಾವೇನು ಮಾಡುವ? ನಾವು ಮುಂದೆ ಮುಂದೆ ಹೋಗುವ ನೋಡುವ, ಸ್ವರವನ್ನೇ ಅರಸಿ ಮುಂದುವರಿಯುವ.
ಅರರೆ ಅರರೆ ಅರರೆ, ಏನಿದು ಏನಿದು? ನೋಡು ನೋಡು, ನೋಡುತ್ತಾ ಇದ್ದೇನೆ. ಇವಳೆಂತಹ ವಿಟಗಾರೆ ಅಲ್ಲೋ ತಮ್ಮ. ಅಣ್ಣ, ಇವಳು ಎಲ್ಲಿಯಾದರೂ ಆ ಶಾರದೆಯೇ ಇಲ್ಲಿಗೆ ಇಳಿದು ಬಂದಳೋ? ಬರಬಹುದೋ? ಇಲ್ಲ, ಹಾ, ಅವಳು ಬರುವುದಿದ್ರೆ ಬ್ರಹ್ಮನನ್ನು ಒಂದಿಗೆ ಕರೆತರು. ಜೊತೆಯಲ್ಲಿಯೇ ಬೇಕು. ವಾಣಿ ರಮಣ ಅಂತಲೇ ಹೇಳುದಲ್ವೋ? ಹೌದು ಹೌದು. ಬ್ರಹ್ಮನನ್ನು ಬಿಟ್ಟು ಅವಳಿಲ್ಲ, ಅವಳನ್ನು ಬಿಟ್ಟು ಬ್ರಹ್ಮನಿಲ್ಲ. ಹಾಗಾದರೆ ಹರನರಸಿ ಆ ನಾರಾಯಣನ ಅರಸಿಯಾಗಿದ್ದಿರಬಹುದೇ? ಅವಳು ಅವನ ಹೃದಯದಲ್ಲಿ ಕೂತಿದ್ದಾಳೆ. ಹೌದಲ್ಲ? ಲಕ್ಷ್ಮದಲ್ಲಿ ಅವಳಿಗೆ ಸ್ಥಾನವನ್ನು ಕೊಟ್ಟುದರಿಂದಲೇ ಅಲ್ವೇ ಅವಳನ್ನು ಲಕ್ಷ್ಮೀ ಅಂತ ಕರೆಯುವುದು. ಹೌದು. ಅಲ್ಲದೇ ಇದ್ರೆ ಅವಳಿಗೆ ಭಾರ್ಗವಿ ಅಂತ ನಾಮವಂತೆ. ಹೌದು. ಅವಳು ಅಲ್ಲಿಂದ ಇಳಿದು ಬರಲಾರಳು ಒಬ್ಬಳೆ. ಅವಳು ಬರಲಿಕ್ಕಿಲ್ಲ. ಹಾಗಾದರೆ ನಮ್ಮ ದೇವರದು ಹರನ ಅರಸಿ, ಒಡತಿ ಹರನ ಅರಸಿ ನಮ್ಮನ್ನು ಹರಸುವುದಕ್ಕಾಗಿ, ಹರನ ಅರಸಿ ನಮ್ಮನ್ನು ಹರಸುವುದಕ್ಕೆ ಇಲ್ಲಿಗೆ ಬಂದಿರಬಹುದೇ? ಹೌದು. ಅಲ್ಲ, ಆಹಾ, ಅದು ಅಲ್ಲ. ಯಾಕೆಂದ್ರೆ ಹರನು ಅವಳು ಒಂದೇ ಆಗಿದ್ದಾರೆ. ಅವರು ಒಂದೇ ರೀತಿಯಲ್ಲಿರುವಂತವರು. ತನ್ನ ದೇಹದಲ್ಲಿ ಅರ್ಧವನ್ನೂ ಅವಳಿಗೆ ಮೀಸಲಾಗಿರಿಸಿಕೊಂಡಿದ್ದಾನೆ. ಹೌದು. ಹಾಗಾದರೆ ತಮ್ಮ, ಅಣ್ಣ, ಸ್ಮರಣ ಕೂರ್ಗಣಿಯಂತೆ ಇದ್ದಾಳೆ ಇವಳು. ನೋಡು 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 ಹೇಗಿದ್ದಾಳೆ, ಎಂತಹ ಚಂದ. ತಮ್ಮ, ಅಣ್ಣ, ಅರವಿಂದ, ಅಶೋಕ, ಚೂತ, ನವಮಲ್ಲಿಕ, ನೀಲೋತ್ಪಲ ಎಂಬ 5 ಬಾಣಗಳಂತೆ ಅವನಲ್ಲಿರುವುದು. ಹೌದು. ಆ 5 ಬಾಣಗಳು ಒಂದಾಗಿ ಇವಳೇ ಇಲ್ಲಿಗೆ ಬಂದಳೋ? ಇರಬಹುದೋ? ನೋಡು ನೋಡು, ಅವಳ ಸೌಂದರ್ಯ ನೋಡು. ನೋಡುತ್ತಾ ಇದ್ದೇನೆ. ಯಾವ ಕಡೆ ನೋಡುವುದು, ಎಷ್ಟು ನೋಡುವುದು ಅಂತ ಗೊತ್ತಾಗುವುದು. ತಮ್ಮ, ಅವಳ ಕಣ್ಣುಗಳು ಹೌದು, ಧೀರೋದ್ಧಾತರಾದಂತಹ ನಮ್ಮನ್ನು ಸೆಳೆಯುವ ಹಾಗೆಯೇ ಉಂಟು. ಹೌದು. ಇದುವರೆಗೂ ನಾವು ನಮ್ಮ ಅಮ್ಮನನ್ನು ಬಿಟ್ರೆ ಮಿಕ್ಕ ಹೆಣ್ಣುಗಳೆಲ್ಲ ನಮಗೆ ಅಮ್ಮನ ಹಾಗೆ ಕಂಡವರು ಅಲ್ಲ. ನಾವು ಅಮ್ಮನ ಹಾಗೆ ಕಂಡು, ಹೌದು, ಬಾಕಿದ್ದವರನ್ನು ಕಂಡವರೇ ಅಲ್ಲ. ಅಲ್ಲದಲ್ಲ, ನಮಗೆಲ್ಲ ತಿರಸ್ಕಾರವೇ. ಪೂಜಿಸುವುದಿದ್ರೆ ನಮ್ಮಮ್ಮನಾದಂತಹ ಕ್ರೋಧಾದೇವಿಯನ್ನು. ಹೌದು. ತಮ್ಮ, ಇವಳನ್ನು ಕಂಡಾಗ ಯಾರಿಗೂ ಕ್ರೋಧವೇ ಬರಲಿಕ್ಕಿಲ್ಲ. ಮಾತ್ರವಲ್ಲ, ಯಾವ ಹೆಣ್ಣನ್ನು ನಾವು ನೋಡುವುದಿಲ್ಲವೋ, ಯಾವ ಹೆಣ್ಣಿನ ಕುರಿತಾಗಿ ನಾವು ಲಕ್ಷ್ಯವನ್ನಿಲ್ಲದೆ ನಿರ್ಲಕ್ಷ್ಯವನ್ನು ವಹಿಸುತ್ತೇವೆಯೋ, ಆ ನಮ್ಮ ಬಾಯಿಯಲ್ಲಿಯೇ ಅವಳ ಕುರಿತಾಗಿ ವರ್ಣನೆಯನ್ನು ಮಾಡುವ ಹಾಗೆ, ಅವಳ ರೂಪ ನಮ್ಮನ್ನು ಮೋಹಿಸುವ ಹಾಗೆ. ಅಣ್ಣ, ತಮ್ಮ, ಅವಳ ಮೂಗು ನೋಡು, ಮೂಗು ನೋಡು. ಮೂಗು ನೋಡು ಅಂತ ನೀನು ಹೇಳ್ತಿ, ಮತ್ತೆ ಸ್ವಲ್ಪ ಮೂಗು ನೋಡು ಅಂತ ಹೇಳಿದ್ರೆ ಕಿವಿ ನೋಡು ಅಂತ ಹೇಳಲಿಕ್ಕೆ ಆಗ್ತದೆ, ಆಮೇಲೆ ಕಣ್ಣು ನೋಡು ಅಂತ ಹೇಳಲಿಕ್ಕೆ ಅಣ್ಣ. ಆ ತುಟಿಗಳು ಅಲ್ಲ, ನಾನು ನೋಡುವುದಿಲ್ಲ, ನಾನು ನೋಡುವುದಿಲ್ಲ. ಇವಳು ಹೇಗೆ ಗೊತ್ತುಂಟಾ, ಊರು ಬಿಟ್ಟದ್ದು ಯಾಕೆ ಅಂತ. ಊರಿಲ್ವೋ ಅಂತ. ಇಲ್ವಾ? ಅದೇ ಕೇಳು. ಮನೆ ಮಾರುಗಳನ್ನು ಬಿಟ್ಟಿಗಳೇಕೆ
ಒಂದು ವೈರಾಗ್ಯ ಬಂದವಳು ಬಂದು ಕೂತುಕೊಂಡ ಹಾಗುಂಟು. ಆದರೂ ತಮ್ಮ ಅವಳ ಸೌಂದರ್ಯವಂತೂ ಹೇಳಿ ತೀರದು ನೋಡು. ಹೌದು. ಆದರೆ ಪೂರ್ತಿಯಾಗಿ ವೈರಾಗ್ಯ ಬಂದದ್ದು ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಮತ್ತೆ ಇನ್ನೊಂದುಂಟು, ನಾಡು ಬೇಡ ಕಾಡೇ ವಾಸಿ ಎನ್ನುವಂಥದ್ದನ್ನು ಬಯಸಿ ಅವಳು ಕಾಡಿನಲ್ಲಿ ಇದ್ದು ಸ್ವಲ್ಪ ಕಾಡಿನ ಸಂತೋಷವನ್ನು ಹಂಚಿಕೊಳ್ಳು ಅಂತ ಹೇಳಿ ಬಂದಿರಬಹುದು. ಅದು ನನಗೆ ವಿಶೇಷವಾಗಿ ಕಾಣುತ್ತಾ ಉಂಟು. ಯಾಕಂದ್ರೆ ಅವಳು ಕುಳಿತ ಭಂಗಿ ನೋಡು, ಆ ಕುಳಿತಂತ ಉಯ್ಯಾಲೆಯನ್ನು ನೋಡು. ಉಯ್ಯಾಲೆಯಲ್ಲಿ ಅವಳು ಸ್ವರ್ಣದ ಉಯ್ಯಾಲೆ, ಅದರ ಸರಪಳಿಯಲ್ಲಿಂದ ಬಂದದ್ದು, ಮೇಲಿನಿಂದ ಕಾಣುವುದಿಲ್ಲ. ಮೇಲೆ ನಮ್ಮ ಕಣ್ಣೆಟಕು ಅಲ್ಲಿಯವರೆಗೂ ಕಾಣುತ್ತದೆ. ಹೌದು. ಹಾಗಂತ ಎಲ್ಲಿಗೆ ಅದನ್ನು ಕಟ್ಟಿದ್ದಾರೆ, ಎಲ್ಲಿ ಸಿಕ್ಕಿಸಿದ್ದಾರೆ ಅದರಲ್ಲಿ ಗೊತ್ತಾಗುವುದು. ಹಾಗಿರುವಾಗ ಎಲ್ಲಿಂದ ಬಂದಿದೆ ಅಂತ ಹೇಳಿಯೇ ಗೊತ್ತಾಗುವುದಿಲ್ಲ. ಅಂತಹ ಒಂದು ವಿಶೇಷವಾದಂಥ ಉಯ್ಯಾಲೆಯಲ್ಲಿ ಹಾಡುತ್ತಾ ಪಾಡುತ್ತಾ ಅವಳು ಇದ್ದಾಳೆ ಎಂದಾದ್ರೆ ಚೆಲುವಿಕೆಗೆ ಮತ್ತೊಂದು ಹೆಸರು. ಚೆಲುವಿನ ಮುದ್ದೆಯೇ ಆಗಿ ಕೂತಿದ್ದಾಳೋ ಅಲ್ವೋ? ಕೋಟಿ ಸೂರ್ಯ ಭಾಸ್ಕರನ ತೇಜದಿಂದ ಹೌದು ಇವಳು ರಂಜಿಸುತ್ತಾ ಇದ್ದಾಳೆ. ಹೌದು. ಹಾಗಂತ ಒಂದು ಸೂರ್ಯನ ಬಿಸಿಲನ್ನೇ ನಮಗೆ ಮಧ್ಯಾಹ್ನದ ಹೊತ್ತಿಗೆ ತಾಳುವುದಕ್ಕಾಗುವುದಿಲ್ಲ. ಹಾಗಂತ ಇವಳು ಕೋಟಿ ಸೂರ್ಯ ಪ್ರಭೆಯಿಂದ ಇಲ್ಲಿ ರಂಜಿಸುತ್ತಾ ಇದ್ದಾಳಾದ್ರೆ, ಕೋಟಿ ಸೂರ್ಯ ಪ್ರಭೆಯಿಂದ ರಂಜಿಸುತ್ತಾಳೆ ಅಂತ ಆದ್ರೂ ಸೂರ್ಯನ ಕಿರಣ ಇಲ್ಲ. ಹಾಗೊಂದು ವೇಳೆ ರಂಜಿಸಿದರೆ ಆ ಉರಿ ಇದ್ದರೆ ಆ ಉರಿಯನ್ನು ತಡೆಯುವುದಕ್ಕಾಗದೆ ಆ ಮಂಜು ಎಲ್ಲ ಕರಗಿ ಹೋಗ್ತಿತ್ತು. ಆದರೆ ತಮ್ಮ ಅಣ್ಣ, ತೇಜಸ್ಸು ಅಷ್ಟೇ ಇದ್ದರು ಆ ತೇಜಸ್ಸಿನಲ್ಲಿ ಚಂದ್ರನ ತಂಪಿದೆ. ಹೌದು, ಚಂದ್ರನ ತಣುಪನ್ನೂ ನೀಡುತ್ತಾ ಇವಳು ಇಲ್ಲಿ ಹಾಡುತ್ತಾ ಕುಳಿತಿದ್ದಾಳೆ ಅಂತಾದರೆ ಅಣ್ಣ, ಚಂದ್ರನ ತಂಪು ಇದೆ, ಅವಳು ಹಾಡುತ್ತಿರುವಂತ ಹಾಡು ಇಂಪು ಇದೆ. ಹೌದು. ಹಾಗಾಗಿರುವಾಗ ಇಲ್ಲಿ ಕುಳಿತಂತ ಇವಳನ್ನು ಸರಿಯಾಗಿ ವಿಚಾರ ಮಾಡಬೇಕಲ್ಲ. ಕೇಳು ಕೇಳು, ನೀನೇ ಕೇಳು ಕೇಳು. ವಾರಿಜ ಗಂಧಿನಿ ವಯ್ಯಾರೆ ಯಾರು ನೀನು ಯಾರು ನೀನು ವಯ್ಯಾರೆ ಕೆಂಪು ಕಮಲದ ಸುವಾಸನೆಯನ್ನೇ ಬೀರುತ್ತಾ ನೀನಿಲ್ಲಿ ಕುಳಿತು ಉಯ್ಯಾಲೆಯನ್ನು ಆಡುತ್ತಾ ಆಡುತ್ತಾ ಲೀಲೆಯನ್ನು ತೋರಿಸುವವಳ ಹಾಗೆ ವ್ಯವಹರಿಸುತ್ತಾ ಇದ್ದೆ. ಉಯ್ಯಾಲೆಯನ್ನು ಯಾರು ಜೀಕುತ್ತಾ ಇದ್ದಾರೆ ಅಂತ ಕೇಳಿದರೆ ಹಿಂದಿನಿಂದಲೂ ಯಾರೂ ಇಲ್ಲ.
ನೀನೇ ನಿನ್ನ ತುದಿ ಬೆರಳನ್ನು ಭೂಮಿಗಾನಿಸಿ ನೀನೇ ಜೀಕತಿಯೋ ಅಂತ ಕೇಳಿದರೆ ಅದೂ ಇಲ್ಲ. ಹಾಗಾದರೆ ತನ್ನಿಂದ ತಾನಾಗಿಯೇ ಉಯ್ಯಾಲೆಯು ಹಿಂದೆ ಮುಂದೆ ಬರ್ತಾ ಉಂಟು. ಒಯ್ಯಾರೆ ಈ ವನಕ್ಕೆ, ಈ ಪ್ರದೇಶಕ್ಕೆ ಯಾರಾದರೂ ಬಂದರೆ ಮತ್ತೇರಿ ಮೈ ಮರೆಯುತ್ತಾರಂತೆ. ನಮ್ಮಂತಹ ಪಟುಭಟರು ಬಂದರೆ ಇಲ್ಲಿ ಮೈ ಮರೆಯುವ ಸ್ಥಿತಿ ಉಂಟು. ಕದಂಬವನ, ಕದಂಬ ವೃಕ್ಷದಲ್ಲಿ ಅರಳುವಂತಹ ಹೂವಿಗೆ ಒಂದು ಕಟುವಾದಂತಹ ಸುವಾಸನೆ ಇದೆ. ಆ ಸುವಾಸನೆಯು ಇಲ್ಲಿಗೆ ಬಂದವರನ್ನು ಮತ್ತೇರುವ ಹಾಗೆ ಮಾಡುತ್ತದೆ. ಆದರೆ ಬಂದ ನೀನು ಯಾವ ಗೊಡವೆಯೂ ಇಲ್ಲದೆ, ಯಾರೂ ಇಲ್ಲದೇ ಇರುವಂತಹ ಈ ಸ್ಥಿತಿಯಲ್ಲಿ, ಯಾರೂ ಇಲ್ಲದೇ ಇರುವಂತಹ ಈ ಪ್ರದೇಶ, ಯಾರೂ ಪ್ರವೇಶಿಸುವುದಕ್ಕೆ ಅಸಾಧ್ಯವಾದಂತಹ ಈ ಪ್ರದೇಶಕ್ಕೆ ನೀ ಒಬ್ಬಳೇ ಬಂದು ಕೂತಿದ್ದಿ ಅಂತಾದರೆ ಏನು ನಿನಗೆ ಜೀವನದಲ್ಲೇನಾದರೂ ವೈರಾಗ್ಯ ಬಂದು ಹೋಯಿತೆ? ಅಲ್ಲ, ನಿನಗೆ ಯಾರೂ ಇಲ್ಲವೇ? ಒಂದು ವೇಳೆ ನಿನಗ್ಯಾರಾದರೂ ಇದ್ದಾರೆ ಅಂತಾದರೆ ನಿನ್ನ ತಂದೆ ಯಾರು? ನಿನ್ನ ತಾಯಿ ಯಾರು? ಊರು ಅಂತ ಇದ್ರೆ ಆ ಊರು ಯಾವುದು? ಆ ನಿನ್ನ ಊರನ್ನು ಬಿಟ್ಟು ನೀನು ಇಲ್ಲಿಗೆ ಬಂದಿದ್ದು ಯಾಕೆ? ಹೇಳಿ ಅಯ್ಯ. ಕಾಂಬಾಕಿಯೇ, ಊರು ಮನೆಗಾಡ್ಲಿಲ್ಲ ಪೆತ್ತರ್ ಯಾರೋ ತಿಳಿಯೇನಿದುವೆ ಸತ್ಯ. ಊರು ಮನೆಗಳಿಲ್ಲ ಪೆತ್ತರ್ ಯಾರೋ ತಿಳಿಯೇ ಇದುವೆ ಸತ್ಯ. ಮೂರು ಲೋಕವೆಲ್ಲ ನನ್ನ ಸೇರಿಕೊಂಡಿರೇ, ಮೂರು ಲೋಕವೆಲ್ಲ ಎನ್ನ ಸೇರಿಕೊಂಡಿರೇ. ಕೋರನೆಪಿನವಾದರೇನು ಊರು ಮನೆಗಳಿರುತ್ತೇನು, ಕೋರನೆಪಿನವಾದರೇನು ಊರು ಮನೆಗಳೆನ್ನುತ್ತೀರೇನು. ಹೊರದನಗೆ ಭೇದ ಬದಲಿರುವೆಗೆ ಊರು ಮನೆಗಳಿಲ್ಲ. ಅಯ್ಯ, ನನ್ನಷ್ಟಕ್ಕೆ ನಾನು ಈ ತೂಗುಯ್ಯಾಲೆಯಲ್ಲಿ ತೂಗಾಡುತ್ತಾ ಇದ್ದಾಗ ಬಂದ ನೀವು ನನ್ನನ್ನು ಪ್ರಶ್ನಿಸ್ತಾ ಇದ್ದೀರಿ. ಪ್ರಶ್ನೆ ಮಾಡಿದ್ದು ಬಹಳ ಒಳ್ಳೆಯದೇ ಆಯಿತು. ಆದರೆ ನಿಮ್ಮ ಪ್ರಶ್ನೆಗಳಿಗೆ ಬೇಕಾದಂಥ ಉತ್ತರ, ಸರಿಯಾದ ಉತ್ತರ ನನ್ನಲ್ಲಿ ಇಲ್ಲ ಅಂತಲೇ ನಾನು ಹೇಳೋದು. ಒಳ್ಳೇದಾಯ್ತು ಅಂತ ಹೇಳ್ತಾಳೆ. ಯಾಕೆ ಗೊತ್ತಾ? ಹಾಗಾದ್ರೆ ಬೇಗ ಉತ್ತರ ಕೊಡ್ತಾಳೆ ಅಂತ ಆಯ್ತು. ಹೌದು, ನಾನು ಎಣಿಸಿದ್ದು ಬಹುಶಃ ಇವಳು ಪಕ್ಕ ಉತ್ತರ ಕೊಡುವುದಿಲ್ಲ, ನಮ್ಮ ಉತ್ತರೋತ್ತರಕ್ಕೆ ಧಕ್ಕೆ ಆಗಬಹುದು ಅಂತ ಹೇಳಿ ಯೋಚನೆ ಮಾಡಿದ್ದು ನಾವು. ಆದರೆ ಉತ್ತರ ಬೇಗ ಸಿಗ್ತದೆ ಉತ್ತರ ಉಂಟು. ಹೌದು, ಆದರೆ ಸರಿಯಾದ ಉತ್ತರವೋ ಅದು ನೀವು ನಿರ್ಣಯ ಮಾಡಬೇಕು. ಇವಳಿಗೆ ಸರಿ ಇಲ್ಲ ಅಂತಲ್ಲ. ಯಾಕೆ ಗೊತ್ತು? ನೀವು ಹೇಳಿದಂಥ ಊರು ಮನೆ ಅನ್ನುವುದು ಯಾವುದು ಅಂತ ನನಗೆ ಗೊತ್ತೇ ಇಲ್ಲ. ತಮ್ಮ ಊರಿಲ್ಲ ಅಂತೆ? ಊರಿಲ್ಲ. ಹೌದು, ಹಾಗಾದ್ರೆ ಆದೀತು. ಮನೆ ಇಲ್ಲ, ಮನೆಯೂ ಇಲ್ಲ. ಮನೆ ಇಲ್ಲ ಅಂತ ಹಾಗೆ ಹೆತ್ತವರು ಯಾರು ಅನ್ನುವುದು ಗೊತ್ತೇ ಇಲ್ಲ. ಗೊತ್ತೇ ಇಲ್ಲ. ಹೌದು, ಆದರೆ ಒಂದು ವಿಷಯ ಸತ್ಯ ಉಂಟು. ಏನು? ಮೂರು ಲೋಕಗಳು ನನ್ನಲ್ಲಿ ಸೇರಿಕೊಂಡಿವೆ. ನಿನ್ನಲ್ಲಿ? ಹೌದು, ಓಹೋ, ಇದೇ ಆ ಸತ್ಯ. ಹಾಗಾಗಿ ಮೂರು ಲೋಕಗಳು ನನ್ನೊಂದಿಗೆ ಸೇರಿಕೊಂಡ ಕಾರಣ ನನಗೆ ಈ ಊರಿನಲ್ಲಿ ಕಾಡಿನಲ್ಲಿ ಯಾವುದೇ ಭೇದ ಕಾಣಿಸುವುದಿಲ್ಲ. ನನ್ನ ಇಷ್ಟ ಬಂದ ಹಾಗೆ ನನಗೆ ಎಲ್ಲಿ ಕಾಣ್ತದೋ ಸರಿ ಅಂತ ಕಾಣ್ತದೋ ಅಲ್ಲಿ ನಾನು ಇರ್ತೇನೆ.
ಹಾಗಾಗಿ ನನ್ನ ಪರಿಚಯವನ್ನು ಸರಿಯಾಗಿ ಹೇಳಲಿಕ್ಕೆ ಆಗದೇ ಇದ್ದರೂ ಕೂಡ ಈಗ ನಿಮ್ಗೇನಾದರೂ ಪರಿಚಯ ಉಂಟು? ನೀವು ಯಾರು? ಹೋದಲ್ಲಿಯೇ ನಿನಗೆ ಊರು, ಹೌದು. ನಿತ್ತಲ್ಲಿಯೇ ನಿನಗೆ ನೆಲೆ. ಮನೆ. ನೆಲೆ. ಹಾಂ, ನಿತ್ತಲ್ಲಿ ನಡೆ ಅಂತ ಆಗೋದಿಲ್ಲ. ನೆಲೆ ನೆಲೆ ನೆಲೆ. ನಿತ್ತಲ್ಲಿಯೇ ನೆಲೆ. ಹೌದು. ಹಾಗಾದರೆ ಸರಿ, ಹೋದಲ್ಲಿ ಎಲ್ಲ ಊರೇ ನಿನಗೆ. ಹೌದು. ಇಲ್ಲಿಗೆ ಯಾಕೆ ಬಂದೆ? ಅಣ್ಣ, ಹಾ. ಈಗ ಇಲ್ಲಿಗೆ ಯಾಕೆ ಬಂದಲ್ಲ, ಇಲ್ಲಿಗೆ ಅವಳು ಊರನ್ನು ಎಲ್ಲ ಬಿಟ್ಟು ನನ್ನ ಊರೇ ಇಲ್ಲ ಅಂತ ಹೇಳಿ, ನನ್ನ ತಾಯಿಗಳಿಲ್ಲ ಅಂತ ಹೇಳಿ ಹೇಳ್ತಾಳೆ. ಇಲ್ಲಿ ಕುಳಿತಿದ್ದಾಳೆ, ನನ್ನ ಉದರದಲ್ಲಿ 3 ಲೋಕ ಉಂಟು ಅಂತ ಹೇಳ್ತಾರೆ, ಅವಳ ಸ್ವಾಧೀನ ಉಂಟು ಅಂತ ಹೇಳ್ತಾಳೆ. ಹಾಗಿದ್ರೆ ಈಗ ಅಷ್ಟು ಒಬ್ಬಳ ಯಾಕೆ ತರುಣಿ ಇವಳು ಅಂತ ಆದ ಮೇಲೆ ಈಗ ನಮ್ಮ ಹೆಸರನ್ನು ನಾವು ತಿಳಿಸಬೇಕು ಬೇಡ? ಮತ್ತೆ ಮತ್ತೆ ಹಾಗಾಗಿ ನೀವು ಯಾರು? ಅಲ್ಲ, ನಾವು ಹೇಳುವ ಪುಂಡರೀಕಾಂಬಕಿಯೇ ನಿನ್ನ ಗಂಡನಾರು ಕೇಳೆ ಮುನ್ನ. ಅಯ್ಯ, ನಿನ್ನನ್ನು ಪುಂಡರೀಕಾಂಬಾಕಿ ಅಂತ ಹೇಳುವುದು ಯಾಕೆ? ಯಾಕೆ? ನಿನ್ನ ಮುಖವನ್ನು ನೋಡಿದ ಆವಾಗ ನಿನ್ನ ಮುಖದಲ್ಲಿರುವಂತಹ ನಿನ್ನ ಕಣ್ಣನ್ನು ನೋಡಿದರೆ ಅವರ ಎಸಳಿನಂತೆ ಕಾಣುತ್ತಾ ಉಂಟು. ಹಾಗಿರುವಾಗ ಅದಕ್ಕಾಗಿ ನಾನು ನಿನ್ನನ್ನು ಒಂದು ಹೊಸ ಹೆಸರಿನಿಂದ ಕರೆದದ್ದು, ಓ ಪುಂಡರೀಕಾಂಬಾಕಿ. ಮುಖವೂ ಹಾಗೆ ಅಲ್ವೋ? ಹಾಗಿರುವಾಗ ಮುಖವು ತಾವರೆಯಂತೆ ಉಂಟು. ಆಮೇಲೆ ನಾವಿಬ್ಬರು ಬಂದು ನಿಂತಾವಾಗ ನಿನ್ನ ಮುಖ ಅರಳಿತು ಅಂತ ಹೇಳುವ ಹಾಗುಂಟು. ಹೌದು. ಹಾಗಾಗಿ ಹೌದೇ, ನಿನಗೆ ಗಂಡ ಇಲ್ವಾ? ನನಗೆ ಮದುವೆಯೂ ಆಗ್ಲಿಲ್ವಾ? ಹುಟ್ಟುವಾಗಲೇ ಅಪ್ಪ ಅಮ್ಮ ಇಲ್ಲ ಅಂತ ಹೇಳ್ತಿ. ಹಾಗಾಗಿ ಹುಟ್ಟಿದ ಮೇಲೆ ಗಂಡನು ನಿನಗೆ ಇಷ್ಟವರೆಗೆ ಯಾರು ದೊರಕಲಿಲ್ವಾ? ಹಾಗಾಗಿ ನಾವು ಕೇಳುವುದು ಯಾಕೆ ಗೊತ್ತುಂಟ? ಯಾಕೆ? ಚಂಡ ಮುಂಡರಿದಕ್ಕೋ ನಾವು ಗಂಡುಗಲಿಗಳಾಗಿಯೆವು. ಹೌದು. ಪುಂಡರೀಕ ನೇತ್ರೆಯಾದಂತಹ ನೀವು ನಮ್ಮನ್ನು ವರಿಸಿ ನೀವು ಗಂಡುಗಲಿಗಳೊಳಗೆ ಮನಗೆ ಚಂಡಮುಂಡರೈಗೆ ನೀವು ಗಂಡುಗಲಿಗಳ ಓದುದಿಟವೋ ಗಂಡು ಹರುಷವಾಯ್ತು ವರಿಸಿ ಕೊಂಬಹದನಗೆ ಹಿಂದೆ ಶಶಿದೆ ಶಸ್ತ್ರ ಶರದ ಹಿಂದೆ ಕೈದೆ ಶಪಥ ಶಸ್ತ್ರ ಕೊಂಡು ಎನ್ನ ಗೆಲುವ ಬಟನ ಖಂಡಿತದಲ್ಲಿ ಬರಿತೆನೆನುತ ಅಂದುಕೊಂಡಿಯೇ ಅಯ್ಯ, ಗಂಡ ಯಾರು ಅಂತ ಕೇಳಿದ್ರಿ. ಈಗ ಅಪ್ಪ ಅಮ್ಮ ಇಲ್ಲದವರಿಗೆ ಅಷ್ಟು ಸುಲಭವಾಗಿ ಗಂಡು ಸಿಗ್ತದ? ಸಿಕ್ಕುದಿಲ್ವಾ? ಎಲ್ಲಿ ಸಿಗ್ತದೆ? ಹುಡುಕುವವರು ಯಾರು? ಸಿಗ್ತಾರಪ್ಪ. ಹುಡುಕುವವರು ಯಾರು ಅಂತ ಬೇಕಲ್ವೋ? ಅಪ್ಪ ಅಮ್ಮ ಹಾಗಾಗಿ ಬಿಟ್ಟು ಬಂದದ ನಾನೀಗ ಕನ್ಯೆಯಾಗಿಯೇ ಉಳಿದಿದ್ದೇನೆ. ನೀವು ಚಂಡಮುಂಡರಲ್ವ? ಹೌದು. ನೋಡುವಾಗ ಒಳ್ಳೆ ಗಂಡುಗಲಿಗಳ ಹಾಗೆ ಇದ್ದೀರಿ. ಹೌದು. ಮನಸ್ಸಿಗೆ ಸಂತೋಷವೂ ಆಯ್ತು. ಆ ಮಾತನ್ನು